ನಮಸ್ಕಾರ ವೀಕ್ಷಕರೇ, ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಸಂಕ್ರಾಂತಿ ಹಬ್ಬ, ನೀವೆಲ್ಲರೂ ಕೂಡ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತೀರಾ. ನಿಮ್ಮ ಹಬ್ಬವನ್ನ ಮತ್ತಷ್ಟು ನಾವು ಕೂಡ ನಿಮ್ಮ ಜೊತೆ ಸೇರಿ ಸೆಲೆಬ್ರೇಟ್ ಮಾಡುವಂತಹ ಚಾನ್ಸ್ ನಮ್ದಾಗಿರುವಂಥದ್ದು. ಈ ಪ್ರಯುಕ್ತ ನಾವು ನೋಡೋದಾದ್ರೆ ಸಂಕ್ರಾಂತಿ ಕರಿಯೋಲೆ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಏನಿದು ಸಂಕ್ರಾಂತಿ ಕರಿಯೋಲೆ? ಅಫ್ಕೋರ್ಸ್ ಮದುವೆಯ ಕರಿಯೋಲೆ. ಈ ಒಂದು ಚಿತ್ರತಂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಜೊತೆ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಸೊ ಚಿತ್ರತಂಡ ನಮ್ಮ ಜೊತೆ ಇದೆ, ತಡ ಮಾಡೋದು ಬೇಡ, ಅವ್ರಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡ್ಬಿಡೋಣ. ಸೊ ಮೊದಲನೇದಾಗಿ ನಾವು ನೋಡ್ಬೋದು, ಈ ಒಂದು ಚಿತ್ರದ ನಿರ್ದೇಶಕರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕವಿರಾಜ್ ಅವರು ಸಿಕ್ಕಾಪಟ್ಟೆ ಲಿರಿಕ್ಸ್ ಗಳನ್ನ ಕೇಳಿರ್ತೀರಾ, ಸಖತ್ ಚಂದ ಲಿರಿಕ್ಸ್ ಬರೀತಾರೆ ಅಂತ ಕೇಳಿರ್ತಿದ್ರಿ. ಸೊ ಮೊದಲನೇ ಡೈರೆಕ್ಷನ್ ಅವ್ರಿಗೆ ಈ ಮೂವಿ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಎಸ್, ಇನ್ನು ಅಮೂಲ್ಯ ಅವರು ಇದ್ದಾರೆ, ಚಲನಚಿತ್ರದ ನಾಯಕ ನಟಿ ಅಂಡ್ ನಿಮ್ಮೆಲ್ಲರಿಗೂ ಗೊತ್ತು, ಒಂದು ಕ್ಯೂಟ್ ಮಾಡೆಲ್ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರಿಗೆ. ಸೊ ಅಮೂಲ್ಯ ಅವರು ಕೂಡ ಇದ್ದಾರೆ. ಅಮೂಲ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಹಾಗೆ ಈ ಚಿತ್ರದ ಮುಖಾಂತರ ಸಿನಿ ಇಂಡಸ್ಟ್ರಿಗೆ, ಕನ್ನಡ ಸಿನಿ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನ ಮಾಡ್ತಾ ಇರುವಂತದ್ದು ಸೂರಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೂರಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಇನ್ನೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಮುಖ. ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ, ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಚಿತ್ರದ ನಿರ್ಮಾಪಕರು ದಿನಕರ್ ತೂಗುದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಮತ್ತು ಸಮಸ್ತ ರಾಜ್ ನ್ಯೂಸ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ವೀಕ್ಷಕರ ಪರವಾಗಿ, ರಾಜ್ ನ್ಯೂಸ್ನ ಪರವಾಗಿ ನಿಮ್ಮ ಚಿತ್ರತಂಡಕ್ಕೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಡೈರೆಕ್ಟರ್ಗೆ ಮೊದಲನೇ ಕ್ವಶನ್ ಕೇಳ್ತೀನಿ. ಇಷ್ಟು ದಿವಸ ಲಿರಿಕ್ಸ್ ಗಳನ್ನ ಬರೀತಾ ಇದ್ರಿ, ಸಾಕಷ್ಟು ಅವಾರ್ಡ್ಗಳು ಬಂತು. ಲಿರಿಕ್ಸ್ ಇಂದ ಡೈರೆಕ್ಷನ್ ಕಡೆಗೆ ಹೇಗೆ ಐಡಿಯಾ ಅಂತ? ಲಿರಿಕ್ಸ್ ಇಂದ ಡೈರೆಕ್ಷನ್ ಕಡೆ ಹೇಗೆ ಅಂದ್ರೆ, ಸುಮಾರು ವರ್ಷ ಆಗಿದೆ ಲಿರಿಕ್ಸ್ ಬರಿತಾ ಒಂದು 15 ವರ್ಷ ಆಗಿದೆ. ಒಂದು 1000ಕ್ಕೂ ಜಾಸ್ತಿ ಹಾಡುಗಳಾಗಿದೆ. ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು, ಒಂದು ಚೇಂಜ್ ಬೇಕು ಅಂದಾಗ, ಮತ್ತೆ ಬರೀ ಒಂದು 5 ನಿಮಿಷ ಸಾಂಗಿಗೆ ಜನ ಮೆಚ್ಚುಗೆ ಸೂಚಿಸಿದ ರೀತಿ, ಅಪ್ರಿಷಿಯೇಷನ್ ಎಲ್ಲ ನೋಡ್ಬಿಟ್ಟು 2.5 ಗಂಟೆ ಸಿನಿಮಾ ಮಾಡಿದ್ರೆ ಎಷ್ಟು ಖುಷಿ ಪಡ್ಬೋದು ಜನ, ಎಷ್ಟು ಮೆಚ್ಚುಗೆ ಸೂಚಿಸ್ಬೋದು ಅಂತ ಒಂದು ಅನಿಸ್ತಾ ಇತ್ತು. ಸೊ ಅದೆಲ್ಲ ಸೇರಿಬಿಟ್ಟು ನಿರ್ದೇಶಕನಾಗ ಕಾರಣ ಆಯಿತು. ನಿರ್ದೇಶಕರು ಯಾಕಾದ್ರಿ ಅಂತ ತಿಳಿಸ್ಕೊಟ್ರಿ. ಇನ್ನು ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಬಗ್ಗೆ ಇವತ್ತು ತುಂಬ ಖುಷಿ. ನಿಜವಾಗ್ಲೂ ಇವತ್ತು ನೀವು ಸಂಕ್ರಾಂತಿ ಹಬ್ಬ ಅಂತ ಮಾಡ್ತಿದ್ದೀರಾ, ನಮಗೆಲ್ಲ ನಿಜವಾದ ಹಬ್ಬ ಇದು. ಯಾಕಂದರೆ ನಮ್ಮ ಸಿನಿಮಾನ ಕರ್ನಾಟಕದ ಜನತೆ ದೊಡ್ಡ ಮಟ್ಟದಲ್ಲಿ ಸ್ವಾಗತಿಸಿದ್ದಾರೆ. ಪ್ರತಿಯೊಂದು ನಾವೆಲ್ಲೆಲ್ಲಿ ಹಾಕಿದ್ದು ಅಲ್ಲೆಲ್ಲ ಒಳ್ಳೆಯ ಮಟ್ಟದ ಕಲೆಕ್ಷನ್ ಬಂದಿದೆ. ಫಸ್ಟ್ ವೀಕ್ ಸೂಪರ್ ಆಗಿ ಹೋಗಿದೆ. ಈಗ 2ನೇ ವಾರ ಕಾಲಿಡ್ತಾ ಇದ್ದೀವಿ. ಇದೇ ಒಂದು ಎಲ್ರಿಗೂ ಕನಸು, ಒಂದು ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಾಗ ಅದು ಜನ ರಿಸೀವ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಬಹುಮಾನ, ಅದಕ್ಕಿಂತ ದೊಡ್ಡ ಖುಷಿ, ಅದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ಇದು ನನಗೆ ಇಷ್ಟು ದಿನದ ಹಬ್ಬ ಅಲ್ಲ, ಇದು ನಿಜವಾದ ಹಬ್ಬ. ಇದು ಜನರಿಗೆ ಸಂಕ್ರಾಂತಿ ಆಗಿರ್ಬೋದು, ಬಟ್ ಇದು ನಮ್ಮ ಜೀವನದ ಹಬ್ಬ ಆಯ್ತು. ಇನ್ನು ಅಮೂಲ್ಯ ಅವರಿದ್ದಾರೆ ನಮ್ಮ ಜೊತೆ. ಅಮೂಲ್ಯ ಅವರೇ, ನೀವು ಈ ವರ್ಷ ಹಬ್ಬದ ಸ್ಪೆಷಲ್ ಏನು, ಅದರ ಜೊತೆ ಫಿಲಮ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ರವಿ ಸರ್ ಹೇಳ್ದಂಗೆ ಅಫ್ಕೋರ್ಸ್ ಒಂದು ಸಿನಿಮಾ ನಾವು ಏನೇ ಕಷ್ಟಪಟ್ಟು ಮಾಡಿದ್ರು ಅದು ಸಕ್ಸಸ್ ಅಂತ ಬಂದಾಗ ಆವಾಗ ನಿಜವಾಗ್ಲೂ ನಮಗೆ ಏನೋ ಇಷ್ಟು ದಿನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನಲ್ಲಿ ನಾವು ಇದ್ದೀವಿ. 2ನೇ ವಾರ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಹಬ್ಬನ ನಮ್ಮ ಸಿನಿಮಾ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾನ ನಾವೆಷ್ಟು ಪ್ರೀತಿಸಿದ್ದೀವೋ ಆ ಪ್ರೀತಿಸಿದ್ದಕ್ಕೆ ಒಂದು ಪ್ರತಿಫಲವಾಗಿ ಈ ಹಬ್ಬ ನಮಗೆ. ಸೊ ದಟ್ಸ್ ಇಟ್. ಇನ್ನು ಸೂರಜ್, ನಿಮಗೆ ಮೊದಲನೇ ಸಿನಿಮಾ, ಈ ಸಿನಿಮಾ, ಈ ಹಬ್ಬ ಈ ಬಾರಿ ಹೇಗೆ ಅನಿಸ್ತಾ ಇದೆ? ಹಬ್ಬ ನಮಗೆ ನ್ಯೂ ಇಯರ್ ಇದ್ದಂಗೆ ಸಂಕ್ರಾಂತಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಗಿಫ್ಟ್ ಬಂದಂಗೆ ಈ ಸಿನಿಮಾನ ಕನ್ನಡಿಗರು ಆಕ್ಸೆಪ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಓಡ್ತಿದೆ, ಭಾರಿ ಖುಷಿ ಆಗ್ತಿದೆ. ಎಸ್, ದಿನಕರ್ ಅವರೇ, ನಿಮಗೆ ಈ ರೀತಿಯ ಚಿತ್ರಗಳನ್ನು ಕೊಡೋದು ಒಂದು ರೀತಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದಷ್ಟು ಪ್ರಯತ್ನಗಳನ್ನು ನಡೆಸಿ, ಒಂದಷ್ಟು ಕಥೆಗಳನ್ನು ಹುಡುಕಿ ಚಿತ್ರವನ್ನು ಮಾಡುವಂಥದ್ದು. ಸೊ ಈ ಸಿನಿಮಾ ಬಗ್ಗೆ ನಿರ್ಮಾಪಕರಾಗಿ, ಅದರ ಜೊತೆಗೆ ನಿರ್ದೇಶಕನಾಗಿ ಕೂಡ ಯೋಚನೆ ಮಾಡಿ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಿರ್ದೇಶನಾಗಿ ಹೇಳ್ತೀನಿ, ಯಾಕಂದ್ರೆ ನಿರ್ದೇಶಕ ನಾನು ಫಸ್ಟು. ಕವಿಗಳ ಕತೆ ಹೇಳಿದಾಗಲೇ ಒಂದು ಜಡ್ಜ್ಮೆಂಟ್ ಬಂದಿತ್ತು ನನಗೆ. ಅಂದರೆ ಈ ಸಿನಿಮಾ ನಾವು ಇವಾಗ ಏನು ಮಟ್ಟಕ್ಕೆ ಅವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ ಕನ್ನಡ ಪ್ರೇಕ್ಷಕರು, ಅದನ್ನ ನಾನು ಗೆಸ್ ಮಾಡಿದೆ ಈ ರೇಂಜ್ಗೆ ಹೋಗುತ್ತೆ ಅಂತ. ಸೊ ಆ ರೇಂಜ್ಗೆ ರಿಸೀವ್ ಮಾಡ್ಕೊಂಡಿರೋದ್ರಿಂದ ಒಂದೀಗ ನಾವು ಅಂದ್ಕೊಂಡಿರೋದು ಒಂದು ಟಾರ್ಗೆಟ್ ಅನ್ನೋದು ಆ್ಯಸ್ ಎ ಪ್ರೊಡ್ಯೂಸರ್. ಆ ಟಾರ್ಗೆಟ್ ರೀಚ್ ಆಗಿದೆ ಇದು. ಅಂದರೆ ಒಂದು ಟಾರ್ಗೆಟ್ಗಿಂತ ಇನ್ನೊಂಚೂರು ಬೆಟ್ರಾಗೇ ಇದೆ ಕಲೆಕ್ಷನ್ ವೈಸು. ಸೊ ಅದು ತುಂಬ ತೃಪ್ತಿ ಕೊಟ್ಟಿದೆ. ಲಾಸ್ಟ್ ವೀಕು ಸಿನಿಮಾ ರಿಲೀಸ್ ಆದಾಗ ಫ್ರೈಡೇ ಸ್ಯಾಟರ್ಡೆ ಸಂಡೇ ಏನು ಕಲೆಕ್ಷನ್ ಇತ್ತು, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅದನ್ನು ಎನ್ಹಾನ್ಸ್ ಮಾಡಿದೆ, ಇನ್ಕ್ರೀಸ್ ಮಾಡಿದೆ. ಸೊ ಅದು ತುಂಬ ತೃಪ್ತಿ ಕೊಟ್ಟಿದೆ. ಯೂಶ್ವಲಾಗಿ ಏನಾಗುತ್ತೆ ಅಂದರೆ, ಒಂದು ಮಾಸ್ ಸಿನಿಮಾ ಮಾಡಿದ್ರೆ, ಈಗ ಇದುವರೆಗೂ ನಮ್ಮ ಬ್ಯಾನರಲ್ಲಿ ಮಾಡಿರೋದೆಲ್ಲನೂ ದೊಡ್ಡ ಸಿನಿಮಾಗಳು, ದೊಡ್ಡ ಕಲೆಕ್ಷನ್ ಓಪನಿಂಗ್ ತಗೋತು. ಸೊ ಆ ಕಲೆಕ್ಷನ್ ನೋಡಿದ್ವಿ. ಬಟ್ ಇದು ಒಂಥರ ಹೆಂಗೆ ಅಂದರೆ, ಅದು ಸಕ್ಕಂತ ರೈಸ್ ಆಗಿ ಆಮೇಲಿಂದ ನೆಕ್ಸ್ಟ್ ವೀಕಿಂದ ಒಂದು ಚೂರು ಅಂದರೆ ಒಂದು 60% ಕಲೆಕ್ಷನ್, ಆಮೇಲೆ ಅದರಿಂದ 60% ಹಂಗೆ ಹೋಗುತ್ತೆ. ಬಟ್ ಈ ಸಿನಿಮಾ ಏನಾಗಿದೆ ಅಂದರೆ, ಫಸ್ಟ್ ಡೇಯಿಂದ ಸೆಕೆಂಡ್ ಡೇಗೆ, ಥರ್ಡ್ ಡೇಗೆ, ಫೋರ್ತ್ ಡೇಗೆ ಇನ್ಕ್ರೀಸ್ ಆಗ್ತಾ ಇದೆ. ಹರಿ ಸರ್ ಫಸ್ಟೇ ಹೇಳಿದ್ರು, ಈ ಸಿನಿಮಾ ರೆಕಾರ್ಡಿಂಗ್ ಎಲ್ಲ ಆದಾಗ ನನಗೆ ಮತ್ತೆ ಕವಿಗಳಿಗೆ ಫೋನ್ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ನಮ್ಮ ಸಿನಿಮಾ ಬೆಳೆಯೋಂಥ ಸಿನಿಮಾ ಸರ್ ಇದು ಅಂತ. ಸೊ ಅದು ಕಾಣ್ತಾ ಇದೆ, ಬೆಳೀತಾ ಇರೋದು. ಸೊ ಅದಕ್ಕೆ ತುಂಬ ತೃಪ್ತಿ ಇದೆ.
ಹುಡುಗಿ ಕೈಯ ಏಟು ಯಾಕೆ ಇಷ್ಟು ಸ್ವೀಟು ಹಾ ಹೊಡ್ಕೊಂಡ್ ಹೋಗೆ ಬಿಟ್ಲು ಇದ್ದ ಒಂದೇ ಹಾರ್ಟು ಹಾ ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ಕೊಂದೇ ಬಿಟ್ಲು ನೋಡು ಕಣ್ಣಲ್ಲಿ ನನ್ನ ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ತಂದೆ ಬಿಟ್ಲು ನೋಡು ರೋಡಿಗೆ ನನ್ನನ್ನ ಹುಡುಗಿ ಕೈಯ ಏಟು ಯಾಕೆ ಇಷ್ಟು ಸ್ವೀಟು ಹಾ ಹೊಡ್ಕೊಂಡ್ ಹೋಗೆ ಬಿಟ್ಲು ಇದ್ದ ಒಂದೇ ಹಾರ್ಟು ಹಾ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಈ ರೀತಿಲಿ ಬೆಳೆಯೋ ಸಿನಿಮಾ ನೋಡ್ತಾ ಇರೋದು. ಎಸ್, ಇನ್ನ ಕವಿರಾಜ್ ಅವರೇ, ಈ ಒಂದು ಸ್ಟೋರಿ ಅಂತ ಮಾತನಾಡೋದಾದ್ರೆ ಸ್ಟೋರಿ ಕತೆ ಹೆಣೆ ಬಂದಿದ್ದು ಹೇಗೆ, ಆ ಒಂದು ಸ್ಟೋರಿ ಲೈನ್ ಅಂತಾರೆ ಅಥವಾ ಸ್ಟೋರಿ ಥ್ರೆಡ್ ಹೇಗೆ ಉಟ್ಕೊಳ್ತು, ಇದೇ ರೀತಿ ಕತೆ ಯಾಕೆ ಅಂತ? ಇದು ಈ ಸಿನಿಮಾ ಆಲ್ಮೋಸ್ಟ್ ರಿಯಾಲಿಸ್ಟಿಕ್ ಇದ್ರ ಮೇಲೆ ಇರೋದು, ಎಲ್ಲ ನಿಜ ಜೀವನದ ಘಟನೆಗಳೇ ಸೇರಿಸಿ ಸಿನಿಮಾ ಮಾಡಿರೋದು. ಇದರಲ್ಲಿ ಬರೋ ಹೆಚ್ಚು ಕ್ಯಾರೆಕ್ಟರ್ಗಳು ನಿಜ ಜೀವನದಲ್ಲಿ ನಾನು ನೋಡಿದ ಕ್ಯಾರೆಕ್ಟರ್ಗಳು ಅಥವಾ ನಮ್ಮ ಅಕ್ಕಪಕ್ಕ ಇರೋ ಕ್ಯಾರೆಕ್ಟರ್ಗಳನ್ನೇ ಈ ಸಿನಿಮಾದಲ್ಲಿ ಪಾತ್ರಗಳನ್ನಾಗಿ ನಾನು ಮಾಡಿದ್ದೀನಿ. ಎಳೆ ಹುಟ್ಟಿದ್ದು ಹೇಗೆ ಅಂದರೆ, ಇದು ನಮ್ಮ ಮಾವನವರ ಲೈಫ್ನಲ್ಲಿ ನಡೆದಿದ್ದ ಕಥೆ ಇದೆ ಆ್ಯಕ್ಚುಲಿ. ಇದರದ್ದು ಮೇನ್ ಸ್ಟೋರಿ ಬಂದು ಮಾವನವ್ರ ಲೈಫ್ನಲ್ಲಿ ನಡೆದಿತ್ತು. ಅದನ್ನು ನಾನು ದಿನಕರ್ರಿಗೆ ಹೇಳಿದೆ, ಅವ್ರು ತುಂಬ ಖುಷಿಪಟ್ಟರು. ಆಮೇಲೆ ಕತೆ ಮಾಡ್ಬೋದು ಚೆನ್ನಾಗಿದೆ ಅಂದರು. ದೆನ್ ನಾನು ಅದಕ್ಕೆ ಆ ಕಡೆ ಈ ಕಡೆ ಬೇರೆ ಏನು ಸೇರಿಸ್ಬೇಕು ರೆಕ್ಕೆ ಪುಕ್ಕ ಎಲ್ಲ ಸೇರಿಸಿ ಇವತ್ತಾಗಿರೋ ಕತೆ ಮಾಡಿರೋದು. ಇದು ನಿಮಗೆ ಒಂದು ಸಿನಿಮ್ಯಾಟಿಕ್ ಅನ್ಸೋದೇ ಇಲ್ಲ. ನೀವು ನೋಡಿದ್ರೆ, ನೀವು ತೆರೆ ಮೇಲೆ ಒಂದು ಸಿನಿಮಾ ನೋಡ್ತಾ ಇದ್ದೀರಿ, ಬಿಲ್ಡಪ್ಗಳು, ಒಂದು ಹೀರೋ ಬರ್ಬೇಕಾದ್ರೆ 4-5 ಶಾರ್ಟ್ಸ್ಗಳು ಅಥವಾ ಒಂದು 15 ಟಾಟಾ ಸುಮೋಗಳು ಬೀಳೋದು ಯಾವುದೂ ಇರೋದಿಲ್ಲ. ಇದು ನೀವು ತೆರೆ ಮೇಲೆ ಮುಂದ್ಗಡೆ ಒಂದು ನಿಜ ಜೀವನ ಘಟನೆಯನ್ನು ನೋಡ್ತಿದ್ದೀರಾ ಅನ್ನೋ ಮಟ್ಟಿಗೆ ನಿಮಗೆ ಆಪ್ತವಾಗಿರುತ್ತೆ, ನಿಮಗೆ ಹತ್ತಿರವಾಗಿರುತ್ತೆ. ಎಲ್ಲೂ ಯಾವುದನ್ನೇ ವೈಭವೀಕರಣ ಮಾಡಿಲ್ಲ. ಒಂದು ಅಶ್ಲೀಲ ಡೈಲಾಗ್ ಇರಲ್ಲ, ಒಂದು ಬಿಲ್ಡಪ್ ಡೈಲಾಗ್ ಅಂತ ಇರಲ್ಲ, ಒಂದು ರಕ್ತಪಾತ ಇರಲ್ಲ, ಹಿಂಸೆ ಇರಲ್ಲ. ತುಂಬ ಸಂಕ್ರಾಂತಿ ಹಬ್ಬ ಅಂದರೆ ಆ್ಯಕ್ಚುಲಿ ರೈತರೆಲ್ಲ ತಮ್ಮ ಬೆಳೆಗಳನ್ನ ಬೆಳೆದು ಅದ್ರ ಖುಷಿ ಪಡೋ ದಿನ. ಅದಕ್ಕೆಲ್ಲ ಪೂಜೆ ಮಾಡಿ ಏನು ಅವ್ರ ಖುಷಿ ಇರುತ್ತಲ್ಲ. ಈಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಏನಂತಾರೆ, ನಾವು ಅದನ್ನ ಹೆಂಗೆ ಹೇಳ್ಬೋದು ಅಂದರೆ, ಎಳ್ಳು ಬೆಲ್ಲ ತಿಂದು ಮದುವೆ ಮಮತೆ ಕರೆಯಲ್ಲಿ ನೋಡಿ ಒಳ್ಳೆ ಮಾತಾಡಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಸಿನಿಮಾ ಇದು. ಇನ್ನು ಅಮೂಲ್ಯ, ಈ ಫಿಲಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯೂಶಲಿ ಈ ಥರದ ಕ್ಯಾರೆಕ್ಟರ್ ಅಫ್ಕೋರ್ಸ್ ನಾನು ಮಾಡಿದ್ದೆ, ಬಟ್ ಈ ಸಿನಿಮಾನಲ್ಲಿ ನನ್ನನ್ನು ನಾನು ಪ್ರೊಜೆಕ್ಟ್ ಮಾಡ್ಕೊಂಡಿರೋ ಅಂಥ ರೀತಿ ಡಿಫ್ರೆಂಟ್. ಯಾಕೆಂದರೆ ಇಷ್ಟು ದಿನ ಟಾಮ್ ಬಾಯ್ಸ್ ಅಂತ ಹೇಳ್ತಾ ಇದ್ದೆ, ಬಟ್ ಎಲ್ಲೋ ನನ್ನ ಅಪಿಯರೆನ್ಸ್ ವೈಸ್ ಆ ಟಾಮ್ ಬಾಯ್ಸ್ ಲುಕ್ ಇರ್ತಾ ಇರಲಿಲ್ಲ. ಬಟ್ ಈ ಸಿನಿಮಾನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಶಾರ್ಟ್ಸ್ ಹಾಕ್ಕೊಂಡು ಬುಲೆಟ್ನಲ್ಲಿ ಬರ್ತಾ ಇದ್ರೆ ಇಟ್ ಫೀಲ್ಸ್ ಲೈಕ್ ಶೀಸ್ ದ ಪಕ್ಕಾ ಟಾಮ್ ಬಾಯ್ ಅನ್ನೋ ಥರ. ಸೊ ಅಪಿಯರೆನ್ಸ್ ವೈಸ್ ಕೂಡ ಹಾಗೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಸಿನಿಮಾನಲ್ಲಿ. ಆ್ಯಂಡ್ ಕ್ಯಾರೆಕ್ಟರ್ ಅಫ್ಕೋರ್ಸ್ ತುಂಬ ಕಿರ್ಚಾಡ್ಕೊಂಡು ಬೈಕೊಂಡು ಓಡಾಡ್ಕೊಂಡಿರ್ತಾಳೆ ಅವಳು. ಅಮೂಲ್ಯ ಹೇಗೆ ರಿಯಲ್ ಲೈಫಲ್ಲೂ ಕಿರ್ಚಾಡೋದು ಜಾಸ್ತಿನ ಅಥವಾ ತುಂಬಾ ಸೈಲೆಂಟ್ ಆಗಿರ್ತಾರೆ? ತೆರೆ ಮೇಲೆ ಮಾತ್ರ ಕೇಳಬಾರ್ದು, ನಮ್ಮ ಟೀಮನ್ನು ಕೇಳಬೇಕು. ರಿಯಲ್ ಆಗಿ ಹೌದಾ? ಸೈಲೆಂಟು. ನಾನು ತುಂಬಾ ಸೆಟ್ಗಳಿಂದ ಅವ್ರ ಪ್ರೀವಿಯಸ್ ಸಿನಿಮಾ ಮಾಡಿದಾಗೆಲ್ಲ ಹೇಳೋರು ತುಂಬಾ ಸೈಲೆಂಟ್ ಆಗಿರ್ತಾರೆ ಅಮೂಲ್ಯ, ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ. ಬಟ್ ನಾವು ಲಕ್ಕಿ, ಯಾಕಂದ್ರೆ ನಮ್ಮ ಸಿನಿಮಾಲಿ ತುಂಬಾ ಫ್ರೀ ಆಗಿ ಅಂದ್ರೆ ನಾನಾಗ್ಲಿ ದರ್ಶನ್ ಆಗ್ಲಿ ಅಮೂಲ್ಯನ ಚೈಲ್ಡ್ ಆರ್ಟಿಸ್ಟ್ ಇಂದ ನೋಡ್ಕೊಂಡ್ ಬಂದಿರೋದು. ಸೊ ಆ ಒಂದು ಬಾಂಡಿಂಗ್ ಬೇರೆ ತರ ಇರುತ್ತೆ, ಬ್ರದರ್ಹುಡ್ ಬಾಂಡಿಂಗು. ಸೊ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನ ಅವ್ರು ಮಾಡೋರು. ನಾವು ಅಮೂಲ್ಯನ ಕರೀರಪ್ಪ ಅಂತ ಹೇಳೋ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ರೆ ಹಿಂಗೆ ತಿರುಗಿ ನೋಡಿದ್ರೆ ಅಮೂಲ್ಯ ನಡ್ಕೊ ಬರ್ತಾ ಇರೋ ಸೆಟ್ಗೆ. ಸೊ ಆ ರೀತಿಲಿ ಅಷ್ಟು ಫ್ರೀ ಆಗಿದ್ದು, ಮತ್ತೆ ಎಲ್ಲರ ಕಾಲುಗಳು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ತುಂಬಾ ಜೋವಿಯಾಗಿರ್ತಾ ಇದ್ರು. ಶೂಟಿಂಗ್ ಮಾಡೋ ತರನೇ ಅನ್ಸಿಲ್ಲ ಆಕ್ಚುಲಿ ನಮ್ಗೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂಗೆ ಇದ್ದೆ ನಾನು, ಎಲ್ಲಿಂದ ಬಂದ್ಲೋ ಏನೋ ಮಾಡ್ಕೊಂಡು ಕೆನ್ನೆ ಕೆಂಪು ಬೈಯೋದೆ ತುಂಬಾ ಇಂಪು, ಯಾಮಾರಿ ಬಿಟ್ಟೆ ನಾನು. ಎದುರು ಮನೆಯ ಮಾರಿ ನನ್ನ ಎದೆಗೆ ಲಗ್ಗೆ ಇಟ್ಟಳು, ಜಗಳ ಗಂಟಿ ಹುಡುಗಿ ನಂಗೆ ಬಹಳ ಇಷ್ಟ ಆದಳು. ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ 3 ಹೊತ್ತು ಚಾಟಿಂಗ್ ಮಾಡ್ತಾ ಇರ್ತೀನ. ಬೆಸ್ಟ್ ಪಾರ್ಟ್ ಅಂದರೆ ನಮಗೆ 5 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಒಂದು ಕವಿ ಸರ್, ದಿನಕರಣ, ಮಲ್ಲು ಸರ್ ಅಂತ ಒಬ್ಬರಿದ್ದಾರೆ, ಪಿಸ್ತಾ ಶ್ರೀನಿವಾಸ ಅವರಂತ, ಮತ್ತು ಶಕ್ತಿ ಅವರಂತ. ಶಕ್ತಿ ಅವರಿದ್ದಾರಲ್ಲ, ಅವರು ನಾವು ಏನು ಕಾಮಿಡಿ ಮಾಡಿದ್ರು ಅವ್ರ ಸತ್ತಾನೆ ನಡೀತಾ ಇರುತ್ತೆ, ಅವರು ಮತ್ತು ಪಿಸ್ತಾ. ಸೊ ಅವರಿಬ್ಬರು ಕಾಲು ಎಳ್ದು ಇಡೀ ಸಿನಿಮಾ
ಅವರಿಬ್ರು ಉದ್ದಾಗಿದ್ದಾರೆ ಸ್ವಲ್ಪ ಸಿನಿಮಾ. ಕಾಲೆಳೆದು ಉದ್ದಾಗಿರೋದ. ಎಸ್, ಸೂರಜ್ ಮೊದಲನೇ ಮೂವಿ ಆ್ಯಂಡ್ ನಿಮ್ಮನ್ನ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಆಡಿಷನ್ಸ್ಗಳು ನಡೀತು, ಸಾಕಷ್ಟು ಜನ ಕನಸು ಹೊತ್ಕೊಂಡು ಬಂದಿದ್ರು, ಫೈನಲಿ ಯು ಆರ್ ಸೆಲೆಕ್ಟೆಡ್ ಅಂತ ಆಯಿತು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸು? ಯಾಕೆಂದರೆ ಮೊದಲನೇ ಫಿಲಮ್ ಒಂದೊಳ್ಳೆ ಬ್ಯಾನರ್ನಲ್ಲಿ ಬರ್ತಾ ಇತ್ತು, ಒಂದೊಳ್ಳೆ ಟೀಮ್ ಇತ್ತು ಆ್ಯಂಡ್ ಕ್ಯಾಸ್ಟಿಂಗ್ ವೈಸ್ ಮಾತಾಡೋದಾದ್ರೂ ಕೂಡ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಂಥದ್ದು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಡಿಷನ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಯಾಕೆಂದ್ರೆ ನಾನು ಆವಾಗ ಊರಲ್ಲಿ ಇರಲಿಲ್ಲ, ಮೊದಲನೇ ದಿನ ಆಡಿಷನ್ ಮುಗ್ದೋಗಿತ್ತು, ನಾನು ಮುಂಬೈಲಿದ್ದೆ. ಸೊ ನೆಕ್ಸ್ಟ್ ಡೇ ಫ್ಲೈಟ್ ಬೆಳಗ್ಗೆ ಯಾರ್ದೋ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದು. ಆ್ಯಂಡ್ ಆಡಿಷನ್ ಆ್ಯಕ್ಚುಲಿ ನಾನು ಬಂದಾಗ ಆ ಲೈನ್ ನೋಡೇ ನಂಗೆ ಒಂಥರ ಭಯ ಆಗೋಗಿತ್ತು, ತುಂಬ ದೂರ ಇತ್ತು ಲೈನು. ಆ್ಯಂಡ್ ಎನಿವೇಸ್ ಇಷ್ಟು ದೂರ ಬಂದೀನಿ, ಅಟ್ಲೀಸ್ಟ್ ದಿನಕರ್ ಸರ್ನ ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋ ಒಂದು ಫೀಲಲ್ಲಿ ಮೇಲ್ಗಡೆ ಬಂದಿದ್ದು. ಬಟ್ ಆಡಿಷನ್ಸ್ ಅಟೆಂಡ್ ಮಾಡಿದೆ ಆ್ಯಂಡ್ ಫ್ರಮ್ ದೆನ್ ಎವ್ರಿಥಿಂಗ್ ಚೇಂಜ್ಡ್. ಅವಾಗ ನನಗೆ ಸ್ಟಾರ್ ಕಾಸ್ಟ್ ಗೊತ್ತಿರಲಿಲ್ಲ, ಬರೀ ಅಮೂಲ್ಯ ಅವ್ರ ಬಗ್ಗೆ ಮಾತ್ರ ಗೊತ್ತಿದ್ದು. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಸಿನಿಮಾಲಿ ಎಲ್ಲ ಲೆಜೆಂಡ್ಸೇ ಇದ್ದಾರೆ, ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲರಿಂದ ಹಿಡಿದು ಎಲ್ಲರೂ ಲೆಜೆಂಡ್ಸೇ ಇರೋದು, ನಾವು ಒಬ್ಬನೇ ನ್ಯೂ ಕಮರು ಅಂತ. ಬಟ್ ಆ ಥರ ಫೀಲ್ ಆಗಕ್ಕೆ ಎಲ್ಲೂ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನು ದಿನಕರ್ ಅವರೇ, ನೀವು ಕೂಡ ಡೈರೆಕ್ಷನ್ ಮಾಡಿರುವಂಥದ್ದು ಫಿಲಮನ್ನು. ಸೊ ನಿಮ್ಮ ವಿವಲ್ಲಿ ನೋಡುವಾಗ ಒಂದು ಶಾರ್ಟ್ನ ತೆಗೆಯುವಾಗ, ಒಂದು ಸೀನ್ಗಳನ್ನು ಮಾಡುವಾಗ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದುಂಟಾ? ಕವಿ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ ಅಥವಾ ಬರೀ ಪ್ರೊಡ್ಯೂಸಿಂಗ್ ಕೆಲಸ ಅಷ್ಟೇ ಇರ್ತಿತ್ತ? ಇಲ್ಲ, ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಡಿಸ್ಕಷನ್ ಏನೂ ಇರಲಿಲ್ಲ. ಸ್ಕ್ರಿಪ್ಟ್ ವೈಸ್ ತುಂಬಾ ಡಿಸ್ಕಷನ್ಸ್ ನಡೀತು, ಈ ರೀತಿ ಬೇಕು, ಹಿಂಗ್ ಬೇಕು. ಅಂದ್ರೆ ಈಗ ಡೈರೆಕ್ಷನ್ ವಿಚಾರದಲ್ಲಿ ಇಬ್ರು ಸೇಮ್ ಏಜ್, ಬಟ್ ಡೈರೆಕ್ಷನ್ ವಿಚಾರದಲ್ಲಿ ನಾ ಕವಿಗಳಿಗೆ ಸೀನಿಯರ್. ನಂದು ಆಲ್ಮೋಸ್ಟ್ 10 ವರ್ಷ ಕೆರಿಯರ್ ಆಗಿದೆ, 3 ಸಿನಿಮಾ ಆಗಿದೆ. ಸೊ ಅಲ್ಲಿ ನಾನು ಹೇಳ್ತಿದ್ದೆ, ಇಲ್ಲಿ ಈ ತರ ಸೀನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂದಾಗ ನಾವ್ ಏನೇ ಆಪ್ಷನ್ ಕೇಳಿದ್ರು ಅವ್ರು ಕೊಡೋರು, 2-3 ಆಪ್ಷನ್ ತಗೊಬರೋರು. ಸೊ ಅದು ತುಂಬಾ ಇಷ್ಟ ಆಯ್ತು. ಯೂಶುವಲ್ ಆಗಿ ಏನಾಗುತ್ತೆ, ಇಲ್ಲಿ ನಾನು ನನ್ನ ಪ್ರೀವಿಯಸ್ ಸಿನಿಮಾ ಎಲ್ಲ ಕೂತಾಗ ನಾನು ನನ್ನ ಚಿಂತನ್ ಇಬ್ಬರೇ, ನನ್ನ ರೈಟರ್ ಚಿಂತನ್ ಕೂತ್ಕೊಂಡು ಮಾಡ್ತೀವಿ, ಮತ್ತೆ ನನ್ನ ಕೋ ಡೈರೆಕ್ಟರ್ ಮಲ್ಲಿಕಾರ್ಜುನ್ ವರ್ಕ್ ಮಾಡ್ತಾ ಇದ್ರು. ಸೊ ಕೂತಾಗ ನಾನು ಅಲ್ಲಿ ಕೇಳ್ತಾ ಇದ್ದೆ, ಹಿಂಗೆ ಬೇಕು ಅಂತ ನನ್ನ ರೈಟರ್ ನಂಗೆ ಮಾಡೋನು, ಆಸ್ ಅ ಡೈರೆಕ್ಟರ್ ಅಲ್ಲಿ ಕೇಳ್ತಿದ್ದೆ. ಬಟ್ ಇಲ್ಲಿ ಆಸ್ ಅ ಪ್ರೊಡ್ಯೂಸರ್ ಈ ಥರ ಚೇಂಜಸ್ ಇದ್ರೆ ಚೆನ್ನಾಗಿರುತ್ತೆ ಕವಿಗಳ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು 1-2 ನಿಮಿಷ ಟೈಮ್ ತೊಗೊಂಡು ಯೋಚನೆ ಮಾಡಿ, ಹೌದು ದಿನಕರ್ ಹೇಳಿದ್ ಕರೆಕ್ಟ್ ಆದರೆ ಮಾಡೋರು, ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡೋರು, ಇಲ್ಲ ಇದು ನಾನು ಮಾಡಿರೋದು ಕರೆಕ್ಟು ಅಂತ. ಸೊ ಆ ಡಿಸ್ಕಷನ್ ತುಂಬಾ ಹೆಲ್ತಿಯಾಗಿ ನಡೀತಾ ಇತ್ತು. ಮತ್ತೆ ಅಲ್ಲಿ ಮಲ್ಲಿಕಾರ್ಜುನ್ ಜೊತೆಲಿ ಇದ್ದ, ಆಮೇಲಿಂದ ಚಿಂತನೂ ನನ್ನ ಜೊತೆ, ಮತ್ತೆ MD ಶ್ರೀಧರ್ ಸರ್ ಇದ್ರ ಜೊತೆಗೆ ಸ್ಕ್ರಿಪ್ಟ್ ಫೈನಲ್ ರೀಡಿಂಗ್ ಎಲ್ಲ ಕೊಡ್ಬೇಕಾರೆ. ಶ್ರೀಧರ್ ಸರ್ ಪಾಯಿಂಟ್ ತುಂಬಾ ಚೆನ್ನಾಗಿರೋದು. ಅವ್ರ ಕವಿಗಳು ಏನೇ ಹೇಳಿದ್ರು, ಹೌದು ಇದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಹೇಳಿ ಅಂತ ಕ್ವಶನ್ ಕೇಳೋರು. ಅಂದ್ರೆ ಬರೀ ಕತೆ ಬರ್ದು ಬಿಡೋದು, ಸೀನ್ ಬರ್ದು ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ತೆರೆ ಮೇಲೆ ಹೆಂಗ್ ತರ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಂತ ಅವ್ರು ಕೇಳೋರು. ನಾನು ಕೇಳಿರಲಿಲ್ಲ ಅದು ಕ್ವಶನ್, ಅವ್ರು ಕೇಳೋರು, ಅದನ್ನು ಕನ್ವಿನ್ಸ್ ಮಾಡೋರು ಕವಿಗಳು. ಈ ಶಾರ್ಟ್ ಹಿಂಗ್ ಬರುತ್ತೆ, ಆಮೇಲೆ ಇದು ಕ್ಲೋಸ್ಗೆ ಹೋಗ್ತೀನಿ, ಆಮೇಲೆ ಈ ಡೈಲಾಗ್ ಹಿಂಗ್ ಬರುತ್ತೆ ಅಂತ. ಅಂದ್ರೆ ನಮ್ಗೆ ಹೆಂಗಾಗೋದಂದ್ರೆ ಈ ವಾಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್. ಅಂದ್ರೆ ಏನೋ ಒಂದು ಮಾಡ್ಬಿಡೋಣ, ಇಷ್ಟು ದಿನ ರೈಟರ್ ಆಗಾಯ್ತು, ಈಗ ಡೈರೆಕ್ಷನ್ ಒಂದು ಟೆಸ್ಟ್ ಮಾಡ್ಬಿಡೋಣ ಅಂತ ಬಂದಿದ್ದಲ್ಲ. ಮತ್ತೆ ಅವ್ರು ಅವಾಗ್ಲೂ ಹೇಳೋರು, ಇದು ನನ್ನ ಹಣೆ ಬರ ಬರ್ಕೊಳ್ಳೋ ಅಂತ ನಂಗೆ ಅವಕಾಶ ಸಿಕ್ಕಿರೋದು, ನಾನು ಎಷ್ಟು ನೀಟಾಗಿ ಬರೀತೀನಿ ಅಷ್ಟು ಚೆನ್ನಾಗಿರುತ್ತೆ ನನ್ನ ಫ್ಯೂಚರು ಅಂತ ಅವ್ರು ಹೇಳೋರು. ಸೊ ತುಂಬಾ ಚೆನ್ನಾಗಿ ಹಣೆ ಬರ ಬರ್ಕೊಂಡಿದ್ದಾರೆ ಅಂತ ಆಫ್ಟರ್ ದ ರಿಸಲ್ಟ್. ಎಸ್, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ. ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ಬ್ರೇಕ್ ಬಳಿಕ ಸಂಕ್ರಾಂತಿ ಕರಿಯೋಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಕವಿರಾಜ್ ಅವರೇ, ಈಗಾಗಲೇ ಸಿನಿಮಾ ಸೂಪರ್ ಬಾಗ್ ಓಡ್ತಾ ಇದೆ, ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮೂವಿನ. ಫಿಲ್ಮ್ ಅನ್ನ ನೀವು ತಯಾರಿ ಮಾಡೋ ಹಂತದಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಈಗೇನ್ ಅನಿಸ್ತಾ ಇದೆ? ಇಲ್ಲ, ನಮಗೆ ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಇದಾಗತ್ತೆ ಅಂತ ಯಾವತ್ತೂ ಅನಿಸಿತ್ತು. ಇವತ್ತು ಅದೇ ಆಗಿದೆ, ಅದೇ ಖುಷಿ. ಆ್ಯಕ್ಚುಲಿ ಏನಂದರೆ ಮೊದಲನೇ ದಿನ ಸ್ವಲ್ಪ ನಮ್ಗೆ ಟೆನ್ಷನ್ ಆಯಿತು. ಆ್ಯಕ್ಚುಲಿ ಮೊದಲನೇ ದಿನ ಅಂಥ ದೊಡ್ಡ ಓಪನಿಂಗ್ ಏನು ತೊಗೊಂಡಿಲ್ಲ ಸಿನಿಮಾ, ಬಟ್ ಪ್ರತಿ ದಿನ ಬೆಳೀತು ಇದು ಸಿನಿಮಾ. ಯೂಶ್ವಲಿ ಏನಾಗುತ್ತೆ ಅಂದರೆ ಶನಿವಾರ ಭಾನುವಾರ ಚೆನ್ನಾಗಾಗತ್ತೆ ಎಲ್ಲ ಸಿನಿಮಾಗಳು, ಆಮೇಲೆ ವೀಕ್ ಡೇಸ್ ವಾರದ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇದು ಹಾಗಾಗಿಲ್ಲ, ಭಾನುವಾರ ಏನಿತ್ತು ಅದು ವಾರದ ದಿನಗಳಲ್ಲಿ ಕ್ಯಾರಿ ಆಯಿತು. ಹಾಗಾಗಿ ತುಂಬ ಖುಷಿಯಾಗಿದೆ ನಮಗೆ. ಈ ಸೆಕೆಂಡ್ ವೀಕ್ ಕೂಡ ಅದೇ ಟ್ರೆಂಡ್ ನಡೀತಾ ಇದೆ. ಯಾವ್ಯಾವ ಊರಲ್ಲಿ ಹಾಕಿದ್ವೋ, ಎಲ್ಲೆಲ್ಲಿ ಹಾಕಿದ್ವೋ ಅದೆಲ್ಲ ತುಂಬ ಜನ ನೋಡ್ತಾರೆ. ಮತ್ತು ನನಗೆ ಕಾಲ್ಸ್ಗಳು ಇಡೀ ಕರ್ನಾಟಕದ ಸುತ್ತಮುತ್ತಲಿಂದ ಕಾಲ್ಸ್ ಬರ್ತಾ ಇದೆ. ಸರ್ ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಹಳ ವರ್ಷಗಳ ನಂತರ ಈ ಥರದೊಂದು ಸಿನಿಮಾ ಬಂದಿದೆ, ಎಲ್ಲರೂ ಕೂತು ನೋಡೋ ಸಿನಿಮಾ ಬಂದಿದೆ ಅಂತ. ಇವತ್ತು ಒಬ್ಬರು ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದ್ದಾರೆ ಹುಡುಗ. ಆ ಹುಡುಗ ನನ್ನ ಹತ್ರ ಒಂದು ಸರಿ ಡಬ್ಬಿಂಗ್ ವಿಷಯಕ್ಕೆ ತುಂಬ ವಾದ ಮಾಡಿದ್ದ ಫೇಸ್ಬುಕ್ಕಲ್ಲಿ. ಅವ್ನು ಇವಾಗ ಹೇಳ್ತಾ ಇದ್ದಾನೆ, ಸರ್ ಈ ಥರ ಸಿನಿಮಾ ಕೊಡಿ ಸರ್, ನಮ್ಗೆ ಡಬ್ಬಿಂಗ್ ಬೇಡ ಅಂತ. ಅವಾಗ ಅವ್ನು ಡಬ್ಬಿಂಗ್ ಬೇಕು ಅಂತಿದ್ದ. ಸರ್ ನಾವು ಯಾಕೆ ಡಬ್ಬಿಂಗ್ ಕೇಳ್ತಿದ್ವಿ ಅಂದರೆ ಈ ಥರ ಸಿನಿಮಾ ಬರ್ತಿಲ್ಲ, ಈ ಥರ ಸಿನಿಮಾ ಕೊಡಿ, ಡಬ್ಬಿಂಗ್ ಬೇಡ ಅಂತಾನೆ. ಅಂದರೆ ಆ ಲೆವೆಲ್ಗೆ ಇಂಪ್ರೆಸ್ ಆಗಿದ್ದಾರೆ. ಭೂಮಿ ಬಾನು ಗಾಳಿ ನೀರು ಅಗ್ನಿ ಸಾಕ್ಷಿ ಕಣೆ, ಸೂರ್ಯ ಚಂದ್ರ ಇರುವವರೆಗೂ ನಾನು ನಿನ್ನವನೇ, ಎದೆಯ ಬಗೆದು ಹೃದಯ ತೆಗೆದು ತೋರಲೇನೆ ನಿನ್ನನೆ, ನೀನೆ ನನಗೆಲ್ಲ.
ಸಾಕ್ಷಿಗಳೇ ಸೂರ್ಯ ಚಂದ್ರ ಇರುವವರೆಗೂ ನಾನು ನಿನ್ನವನೇ. ತುಂಬ ಜನ ಬರೀತಿರೋದಾದ್ರೆ ನಾವು ಸಿನಿಮಾನೇ ನೋಡ್ತಿರಲಿಲ್ಲ, ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಸಿನಿಮಾ ಇರಲಿಲ್ಲ, ನಮ್ಮ ಫ್ಯಾಮಿಲಿ ಜೊತೆ ನೋಡಬೇಕು ಅಂದರೆ ಈಗೆಲ್ಲ ಒಂದೊಂದು ಟಿಕೆಟ್ಗಳು. ಇದ್ರ ಜೊತೆ ಆ್ಯಡ್ ಮಾಡೋಕೆ ಇನ್ನೊಂದೇನೆಂದರೆ, ಓಪನಿಂಗಲ್ಲಿ ಏನಕ್ಕೆ ಅದು ಓಪನಿಂಗ್ ಆ ರೇಂಜಿಗೆ ತೊಗೊಂಡಿಲ್ಲ ಅಂದಾಗ ನನಗೆ ಎಷ್ಟೊಂದು ಜನ ಫ್ರೆಂಡ್ಸು ಫೇಸ್ಬುಕ್ಕಲ್ಲಿ ಕ್ವಶನ್ ಕೇಳಿದ್ರು, ಸರ್ ಇಲ್ಲ ಸರ್ ನಾವು ಫಸ್ಟು ಪೋಸ್ಟರ್ ಎಲ್ಲ ನೋಡ್ಬಿಟ್ಟು ಇದು ಬರೀ ಒಂದು ಲವ್ ಸ್ಟೋರಿ ಅಂದ್ಕೊಂಡಿದ್ವಿ, ಫ್ಯಾಮಿಲಿ ಎಂಟರ್ಟೈನರ್ ಅಂತ ನೀವು ಹೇಳ್ತಿದ್ರಿ, ಬಟ್ ಎಲ್ಲರೂ ಹೇಳೋ ಥರ ನಿಮ್ಮದು ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಥಿಯೇಟ್ರ್ ಒಳಗೆ ಹೋದಾಗ ಲವ್ ಸ್ಟೋರಿಗಿಂತ ಆ ಫ್ಯಾಮಿಲಿ ಬಾಂಡಿಂಗ್ಸು, ಆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ತೋರಿಸಿದ್ರೆ ಅದು ತುಂಬ ರಿಲೇಟ್ ಆಯಿತು. ಮತ್ತು ಫೇಸ್ಬುಕ್ಕಲ್ಲಿ ಒಬ್ಬ ಕಮೆಂಟು ಹಾಕಿದ್ದಾನೆ, ನೀವು ತಾತ ಅಜ್ಜಿಗೆ ಸಿನಿಮಾ ಟ್ರೀಟ್ ತೋರಿಸ್ಬೇಕಂದ್ರೆ ಈ ಸಿನಿಮಾ ಯಾವುದಕ್ಕೆ ಹೋಗೋದು ಅಂತ ಯೋಚನೆ ಮಾಡೋಕ್ಕಿತ್ತು, ಬಟ್ ಇವಾಗ ನೋಡಿ ಒಂದು ಸಿಕ್ಕಿದೆ, ಮದುವೆ ಮಮತೆ ಕರೆಯೋಲೆ ಅಂತ ಹಾಕಿದ್ದಾರೆ. ತುಂಬ ಇಷ್ಟ ಆಯ್ತು ಅಂಥವೆಲ್ಲ. ಸೊ ಆ ರೀತಿಲಿ ಕಾಮೆಂಟ್ಸ್ ಈಗ ಸದ್ಯಕ್ಕೆ ಯಾವ ಸಿನಿಮಾಗಳಿಗೂ ಬಂದಿರಲಿಲ್ಲ. ಮತ್ತು ನಮ್ಮ ಸಿನಿಮಾಗೆ ಬಂದಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ. ನಾವು ಅನ್ಕೊಂಡಿದ್ವಿ ಹೌದು ಫುಲ್ ಫ್ಯಾಮಿಲಿ ತಾತನಿಂದ. ಇವತ್ತು ನನ್ನ ಕಸಿನ್ ಫೋನ್ ಮಾಡೋದು ಅದೇ ಹೇಳ್ದೆ ಅವನು, ಮಾಮ 6 ವರ್ಷದಿಂದ 60 ವರ್ಷದವರೆಗೂ ಕೂತ್ಕೊಂಡು ಆರಾಮಾಗಿ ನೋಡೋಂಥ ಸಿನಿಮಾ ಮಾಡಿದ್ರ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಸೊ ಆ ರೀತಿಲಿ ಇದು ಅಂದರೆ ಪಾತ್ರಗಳು ಕೂಡ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ. ಈಗ ಹಾಡಿದೆ ಅಂದ ತಕ್ಷಣ ಹೀರೋ ಹೀರೋಯಿನ್ ಕತೆ ಅಂತ ಅಲ್ಲ, ಇದರಲ್ಲಿ ಒಂದು ಚಿಕ್ಕ ಪಾತ್ರಗಳಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಈ ಮನೇಲಿ ಒಬ್ಬ ಓಡಾಡ್ತಾ ಇರ್ತಾನೆ, ಅಡಿಗೆ ಭಟ್ಟ, ಬರೀ ಹಾಡಾಡ್ಕೊಂಡು ಓಡಾಡ್ತಾ ಇರ್ತಾನೆ, ಯಾರ ಹತ್ರ ಮಾತಾಡಲ್ಲ. ಅವನ ಕ್ಯಾರೆಕ್ಟರ್ ಕೂಡ ಒಂದು ಹಂತದಲ್ಲಿ ಕಥೆನ ಟರ್ನ್ ಮಾಡ್ಬಿಡುತ್ತೆ. ಇವಾಗ ಸೆಲ್ಫಿ ಶಾಲಿನಿ ಅವ್ರ ಕ್ಯಾರೆಕ್ಟರ್ ಎಲ್ಲ ಅವ್ರು ಕ್ರೇಜ್ ಆಗೋಗಿದೆ. ಮೊದಲು ಅವರಿಗೆ ಪಾಚೋ ಶಾಲಿನಿ ಅಂತ ಹೇಳ್ತಿದ್ರು, ಈಗೆಲ್ಲ ಸೆಲ್ಫಿ ಶಾಲಿನಿ ಅಂತಾರೆ. ಆ ಥರ ಎಲ್ಲರೂ ವಿಚಿತ್ರವಾಗಿ ಫೋಟೋ ತೊಗೊಂಡು ಫೇಸ್ಬುಕ್ಕಿಗೆ ಹಾಕೋದು, ಆ ಥರದ್ದು ಕ್ಯಾರೆಕ್ಟರ್ ಅದು. ಆಮೇಲೆ ಸುಂದರ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ವಲ್ಪ ಏನೋ ಮಾಡೋಕ್ಕೆ ಹೋಗಿ ನಾನು ದೊಡ್ಡ ಧೈರ್ಯವಂತ ಅಂತ ತೋರ್ಸೋಕೆ ಹೋಗಿ ಆಗೋ ಎಡವಟ್ಟುಗಳು ಮಾಡೋದಿರ್ಬೋದು. ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಕ್ಯಾರೆಕ್ಟರೇಷನ್ ಅಂತ ಇರುತ್ತೆ, ಅದು ಕ್ಯಾರಿ ಆಗುತ್ತೆ ಸಿನಿಮಾ ಥ್ರೂ. ಇವಾಗ ಬುಲೆಟ್ ಪ್ರಕಾಶ್ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಚಿಕ್ಕಣ್ಣ ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಸಾಧು ಅವರು ಒಂದೇ ಸೀನಲ್ಲಿ ಬರ್ತಾರೆ. ಬಟ್ ಒಂದು ಸೀನು ಇಷ್ಟು ದಿನ ನೋಡದೇ ಇರೋ ಸಾಧು ಕೋಕಿಲ ಅವ್ರು ನೋಡ್ತೀರಾ ನೀವು. ಸಾಧು ಕೋಕಿಲ ಕಾಮಿಡಿ ಅಂದರೆ ಬಂದ ತಕ್ಷಣ ಎಕ್ಸ್ಪೆಕ್ಟ್ ಮಾಡ್ಬೋಯ್ತು ಈ ಥರದ್ದೇನೋ ಇರುತ್ತೆ ಅಂತ. ಬಟ್ ಸಾಧು ಕೋಕಿಲ ನಾವು ಇಟ್ಕೊಂಡು ಈ ಥರ ಒಂದು ಸೀನ್ ಮಾಡ್ಬೋದಾ ಅನ್ನೋ ಥರ ಯೋಚನೆ ಮಾಡೋವಂಥರ ಸೀನ್ ಇದೆ. ಇವನ್ ಶೋಭರಾಜ್ ಅವರು ಎಲ್ಲ ಕ್ಯಾರೆಕ್ಟರ್ಗಳು ವಿಶೇಷತೆ ಇದೆ. ಅನಂತ್ನಾಗ್ ಮತ್ತು ಅಚ್ಯುತರಾವ್ ಅವ್ರು ಬಿಟ್ಬಿಡಿ, ಅವರು ಯಾವುದೋ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಆ್ಯಕ್ಟಿಂಗ್ ಅಂದರೆ ಏನು ಅಂತ ನೋಡಬೇಕು ಅಂದರೆ, ಅಥವಾ ಆ್ಯಕ್ಟಿಂಗ್ ಕಲಿಬೇಕು ಅಂದರೆ ನೋಡಬೇಕಾದಂಥ ಅಂದರೆ ಇಬ್ಬರು ದಿಗ್ಗಜರು ಎದುರು ನಿಂತಾಗ ಹೆಂಗಿರುತ್ತೆ, ಒಂದು ಅದರಲ್ಲೇ ಒಂದು ಚಿಕ್ಕ ಪೈಪೋಟಿ ಆರೋಗ್ಯಕರವಾದ್ದು ಅದ್ಭುತವಾದ ನಟನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದು ಬೇರೆ ಥರ ಸಿನಿಮಾ, ರೆಗ್ಯುಲರ್ ಸಿನಿಮಾ ಥರ ಅಲ್ಲ ಇದು. ಇನ್ನು ಅಮೂಲ್ಯ, ಚೈಲ್ಡ್ಹುಡ್ ಮೆಮೊರೀಸ್ಗೆ ಹೋಗ್ಬಿಡೋಣ ಸ್ವಲ್ಪ ಹೊತ್ತು. ಏನಂತಂದರೆ ಚಿಕ್ಕಂದಿನಿಂದ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅಂತ? ಚಿಕ್ಕವರಿರ್ಬೇಕಾದ್ರೆ ಅಫ್ಕೋರ್ಸ್ ಎಲ್ಲೂ ಬೆಲ್ಲನ ಎಲ್ಲರ ಮನೆಗೂ ಹೋಗ್ಕೊಡ್ತಾ ಇದ್ದೆ, ಕಬ್ಬು ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಅದು ಬಿಟ್ಟರೆ ತುಂಬ ಹೆಚ್ಚಿಗೆ ಅಂದರೆ ಕಿಚ್ಚಾಯಿಸೋದು ನೋಡೋದು, ಅದು ನೋಡೋಕ್ಕೆ ಏನೋ ಒಂದು ಖುಷಿ ನಮಗೆ. ಬಟ್ ಈಗೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಈಗೆಲ್ಲ ಬರೀ ಊರ ಕಡೆ ಆ ಕಡೆ ಮಾತ್ರ. ಬಟ್ ಮುಂಚೆ ಇಲ್ಲೂ ಕೂಡ ತುಂಬ ಜನ ಮಾಡ್ತಾಯಿದ್ರು. ಸೊ ಐ ಮಿಸ್ ದ್ಯಾಟ್. ಚೈಲ್ಡ್ಹುಡ್ಡಲ್ಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಕ್ಕೂ ಈಗ ಏನು ಡಿಫ್ರೆನ್ಸ್ ಇದೆ ಅಂತ? ಈಗ ಯಾರ ಮನೆಗೂ ಹೋಗಲ್ಲ ಬಹುಶಃ ಎಳ್ಳು ಬೆಲ್ಲ ಕೊಡಲಿಕ್ಕೆ ಅಂತ. ಇಲ್ಲ ಅಂದರೆ ಅದು 10 yearsಗೆ ಸ್ಟಾಪ್ ಮಾಡಿಬಿಟ್ಟೆ. ಇಟ್ಸ್ ನಾಟ್ ದಟ್ ಐ ಆಮ್ ಅ ಸೆಲೆಬ್ರಿಟಿ ನಾವು ಐ ಶುಡ್ಂಟ್ ಗೋ ಅಂತಲ್ಲ. 10 ವರ್ಷ ಆದಮೇಲೆ ಐ ಡೋಂಟ್ ಗೋ. ಮುಂಚೆ ಅದಕ್ಕಿಂತ ಮುಂಚೆ ಹಬ್ಬ ಅಂದರೆ ನಮಗೊಂಥರ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಎಲ್ಲರ ಮನೆಗೂ ಎಳ್ಳು ಕೊಟ್ಬಿಟ್ಟು ಬರೋದು. ಈ ನಾವು ಒಬ್ರಿಬ್ರು ನಮ್ಗೆ ಇವ್ರು ಪರಿಚಯ ಇದ್ದಾರೆ ಇವ್ರಿಗೆ ಮಾತ್ರ ಅಂತಲ್ಲ, ನಾನು ನನ್ನ ತಂಗಿ ನನ್ನ ಕಸಿನ್ ತಂಗಿ ಎಲ್ಲ ಇಡೀ ರೋಡಿಗೆ ಕೊಡ್ತಾ ಇದ್ವಿ. ಸೂರಜ್, ನಿಮ್ಮ ಸಂಕ್ರಾಂತಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ? ಚಿಕ್ಕವನಿದ್ದ ನನ್ನ ತಂಗಿ ಹುಟ್ಟೋವರೆಗೂ ನನ್ನೇ ಕರ್ಕೊಂಡು ಹೋಗಿ ಎಳ್ಬಿರ್ತಿದ್ರು. ನನ್ನ ತಂಗಿ ಬೆಳೆದ್ಮೇಲೆ ಅವರಿಬ್ರು ಕರ್ಕೊಂಡು ಹೋಗಕ್ಕೆ ಯಾರು ಇರಲಿಲ್ಲ, ನಾನು ಡ್ರೈವರ್ ಬೇಕಿತ್ತು, ಸೊ ನನ್ನ ಕರ್ಕೊಂಡು ಹೋಗ್ತಿದ್ರು. ಈಗ ಆಕ್ಚುಲಿ ಪ್ಲಾನ್ ಮಾಡಿದ್ದಾರೆ ಸಂಕ್ರಾಂತಿಗೆ ಪೂರ್ತಿ ಫ್ಯಾಮಿಲಿ ಮತ್ತೆ 4ನೇ ಬಾರಿ ನೋಡ್ತಾ ಇರೋ ಸಿನಿಮಾನ. ಸೊ ಅವ್ರಿಗೂ ಅಷ್ಟಿಷ್ಟ ಆಗಿದೆ. ಸೊ ಒಟ್ಟಿಗೆ ಫುಲ್ ಫ್ಯಾಮಿಲಿ ನೋಡ್ತಾ ಇದೀವಿ. ಇನ್ನು ಫ್ರೆಂಡ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ, ನಿಮ್ಮ ಫ್ರೆಂಡ್ಸ್ ಯಾವ ರೀತಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮೂವಿ ನೋಡಿ? ತುಂಬಾನೇ ಖುಷಿ ಆಗಿದೆ ಎಷ್ಟೊಂದು ಜನಕ್ಕೆ. ಆಕ್ಚುಲಿ ಇನ್ವಿಟೇಷನ್ ಕಾರ್ಡ್ ಅನ್ನ ವರ್ಡ್ ನ ಸುಮಾರು ಜನ ಆಕ್ಚುಲಿ ಅವ್ರ ಮದುವೆಗೆ ಚೇಂಜ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ, ಮದುವೆ ಮಮತೆ ಕರೆಯೋಲೆಗೆ. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಯು ಸರ್ಟಿಫಿಕೇಟ್ ಒಂದು ಸಿನಿಮಾ ಬಂದಿದೆ. ಮತ್ತೆ ಈ ಸಿನಿಮಾಲಿ ನಮ್ದೊಂಥರ ಕ್ರಿಕೆಟ್ ಟೀಮ್ ಇದ್ದಂಗೆ, ಒಂದು 11 ಜನ ಪ್ಲೇಯರ್ಸ್ ಇದ್ದಂಗೆ. ಅನಂತ್ನಾಗ್ ಸರ್ ಕ್ಯಾಪ್ಟನ್ ಇರ್ಬೋದು. ಸೊ ಆ ಥರ ಅಂದರೆ ಎವ್ರಿ ಬಡಿ ಇಸ್ ಇಂಪಾರ್ಟೆಂಟ್. ಒಬ್ಬ ಬೌಲರ್, ಒಬ್ಬ ಫೀಲ್ಡರ್, ಒಬ್ಬ ವಿಕೆಟ್ ಕೀಪರ್ ಎಷ್ಟು ಇಂಪಾರ್ಟೆಂಟ್, ಅದೇ ಥರ ಎವ್ರಿ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್. ಈಗ ಆ ಚಿಕ್ಕ ಹುಡುಗಿ ಕೀರ್ತನ ಹುಡುಗಿ ಸೇರಿಸಿ ಅವ್ರು ಕೂಡ ಪಂಚ್ ಲೈನ್ಸ್ ಇಂದ ಹಿಡಿದು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಒಬ್ಬೊಬ್ರು ಈ ಸಿನಿಮಾಗೆ. ಸೊ ಹೋಲ್ ಅಂಡ್ ಸೋಲ್ ಆಗಿ ಈ ಟೀಮ್ ವರ್ಕ್ ಇಂದ ಇವತ್ತು ಏನು ಔಟ್ಪುಟ್ ಬಂದಿದೆ ಆ ಟೀಮ್ ವರ್ಕ್ಗೆ ಹೋಗುತ್ತೆ.
ತನಕ ತಾಳು ನಮ್ ತರ ಡುಮ್ ಡುಮ್ ದಿನಕರ್ ಅವರ ಸಂಕ್ರಾಂತಿ ಹಬ್ಬ ನೀವು ಬಾಲ್ಯದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಅಪ್ಪಾಜಿ ಜೊತೆ ಅಮ್ಮ ಜೊತೆ ಎಲ್ಲ? ಅವಾಗ ನಮ್ಮನೇಲಿ ದೊಡ್ಡೋಳು ನಮ್ಮ ಅಕ್ಕ, ಆಮೇಲೆ ದರ್ಶನ್, ಆಮೇಲೆ ನಾನು. ಸೊ ನಾನೊಂದು ಸ್ವಲ್ಪ ದೊಡ್ಡವನಾದ್ಮೇಲಿಂದ ನಮ್ಮ ಅಕ್ಕನ ಸೈಕಲಲ್ಲಿ ಹಿಂದೆ ಕೂರಿಸ್ಕೊಂಡು ನನ್ನೇ ಕರ್ಕೊಂಡು ಹೋಗಿ, ದರ್ಶನ್ ಹೋಗ್ತಾ ಇರಲಿಲ್ಲ, ನಾನು ಹೋಗಲ್ಲ, ನಾನು ಎಳ್ಬಿರಕ್ಕೆ ಹೋಗಲ್ಲ ಅಂತ ಆಟ ಮಾಡೋನು. ಸೊ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗೋಳು, ಜೊತೆ ಹಿಂದೆ ಒಂದು ಬುಟ್ಟಿ ಹಿಡ್ಕೊಂಡು ಕೂತ್ಕೊಂಡ್ರೆ, ಸೈಕಲಿಂಗ್ ಹಿಡ್ಕೊಂಡು ಕೂತ್ರೆ ಅವಳು ಸೈಕಲ್ ಹೊಡ್ಕೊಂಡೋಗಿ ಎಲ್ಲ ಮನೆ ಕೊಟ್ಟು ಬರೋಳು. ನಾನು ಅಲ್ಲಿಂದ ಇಳಿತಾನೆ ಇರಲ್ಲ, ಕ್ಲೀನಾಗಿ ಒಂದು ಟವಲ್ ಹಾಕಿ ಕ್ಲೀನಾಗಿ ಕೂರಿಸ್ಬಿಟ್ಟಿರೋರಲ್ಲಿ. ಸೊ ಯಾವ್ದಾದ್ರು ಬೇರೆಯವ್ರ ಮನೆಯಿಂದ ಏನೇನು ಬರುತ್ತೆ ಅದ್ರಲ್ಲಿ ಯಾವ್ದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ ಅಲ್ಲೇ ಓಪನ್ ಮಾಡ್ಕೊಂಡು ತಿಂತಾ ಇದೆ. ಆ ಎಳ್ಳು ಬೆಲ್ಲ ತಿನ್ಬೇಕು ಅಂತ ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದೆ ಬೀರಕ್ಕೆ ನಾನು. ಬಟ್ ಮನೆಯೊಳಗೆ ಹೋಗ್ತಾರಲ್ಲ ಇದು ಸೈಕಲಲ್ಲೇ ಕೂತಿರ್ತಿದ್ದೆ. ಟೈಮ್ ಬೇಕಿತ್ತಲ್ಲ ಬಹುಶಃ ನಿಮ್ಗೆ, ಹಾಗಾಗಿ ಅಲ್ಲೇ ಇರ್ತಿದ್ರೇನೋ. ಕವಿ ಅವರೇ, ನಿಮ್ಗೆ ಯಾವ ರೀತಿ ಸಂಕ್ರಾಂತಿ ಎಕ್ಸ್ಪೀರಿಯನ್ಸ್ ಅಂತ? ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ನನಗೆ ಗೊತ್ತಿರೋದಂದ್ರೆ, ಹಬ್ಬದ ಈ ಹಬ್ಬ ಯಾವುದೇ ಹಬ್ಬ ಆದ್ರೂ ಬೆಳಗ್ಗೆ ಬೇಗ ಸ್ನಾನ ಮಾಡಿಸೋರು, ಹೊಸ ಬಟ್ಟೆ ಹಾಕೋರು, ಮಧ್ಯಾಹ್ನ ಒಳ್ಳೆ ಊಟ ಹಾಕೋರು. ಹಾಗಾದ್ರೆ ನೀವೆಲ್ಲೂ ಹೋಗಿಲ್ಲ? ನೆನಪೇ ಇಲ್ಲ ನಂಗೆ. ಅದೇ ಯಾರು ಬೇರೆಯವ್ರು ಕೊಡ್ರಿ ತಿಂದಿರೋದು ನೆನಪಿದೆ. ಹಬ್ಬ ಅಂದ್ರೆ ಒಳ್ಳೆ ಊಟನೇ ನಮ್ಗೆ ನೆನಪಾಗದು ಮೊದಲು. ಅಂದ್ರೆ ದಿನ ಒಂದೇ ಪಲ್ಯ ಮಾಡುವಾಗ 3-4 ಪಲ್ಯ ಇರೋದು, ಸ್ವೀಟ್ ಇರೋದು, ಪಾಯಸ ಇರೋದು. ಸೊ ಊಟ ಚೆನ್ನಾಗಿರ್ತಿತ್ತು. ನನ್ ಮತ್ತೆ ಸ್ವಲ್ಪ ಲೇಟ್ ಆಗ್ತಿತ್ತು ಊಟ ಅವತ್ತು, ಅದಕ್ಕೆ ನಾನು ಸ್ವಲ್ಪ ಜಗಳ ಮಾಡ್ತಿದ್ದೆ ಬಹುಶಃ. ಈಗ ಕಾಸ್ಟಿಂಗ್ ಬಗ್ಗೆ ಮಾತನಾಡೋದಾದ್ರೆ, ನಾವಾಗ್ಲೇ ತುಂಬಾ ಜನ ನಟರ ಹೆಸರನ್ನ ಕೂಡ ಬಳಸಿದ್ವಿ. ಅಫ್ಕೋರ್ಸ್ ಈಗಾಗ್ಲೇ ಸರ್ಪ್ರೈಸ್ ಕಾಲ್ ವೈಟ್ ಮಾಡ್ತಾ ಇದೆ, ಯಾರು ಅಂತ ನೋಡೋಣ. ಹಲೋ, ಯಾರಿದು? ಹೇಳ್ಬಿಟ್ಲು ಕೀರ್ತನ ಅಂತ. ಕೀರ್ತನ, ಹಬ್ಬ ಜೋರ? ಹಬ್ಬ ಜೋರ ಪುಟ? ಹಬ್ಬನೇ ಮಾಡಿಲ್ವಾ? ಸೂಪರ್. ಈಗ ನಿಮ್ ಫಿಲಂ ಟೀಮ್ ನಮ್ ಜೊತೆ ಇದೆ. ಯಾರನ್ನ ಮಾತಾಡ್ಸ್ತೀಯ ಫಸ್ಟ್? ದಿನಕರ್ ಸರ್ ಇದಾರೆ, ಕವಿರಾಜ್ ಸರ್ ಇದಾರೆ, ಅಮೂಲ್ಯ ಇದಾರೆ, ಸೂರಜ್ ಇದಾರೆ. ಯಾರನ್ನ ಮಾತಾಡ್ಸ್ತೀಯ? ಓಹೋ, ಮಾತಾಡ್ಸಮ್ಮ. ಇಲ್ಲಾಂದ್ರೆ ಸೂರಜ್ನೇ ಮಾತಾಡ್ಸೋದು. ಹಲೋ ಅಂದ್ರೆ ಏನ್ ಮಾಡ್ತಿದ್ಯಾ? ಯಾಕೆ ನಗು ಅಂದ್ರೆ ಅಂತಿದ್ಯಾ? ಹೌದಾಯ್ತೀಗ ಅಂದ್ರೆ ಅಂದ್ರೆ ಅನ್ನು ಅಂದ್ರೆ ಆಯ್ತು ಆಯ್ತು, ಓಕೆ. ಕೀರ್ತನ, ಈಗ ಒಂದು ಡೈಲಾಗ್ ಹೇಳು, ನಮ್ ಫಿಲ್ಮ್ ಡೈಲಾಗ್ ಹೇಳು. ಅದೇ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಇದು ಯಾವಾಗ ಹೇಳಿದ್ದು ಫಿಲಮ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ಮಾತಾಡ್ಸ್ಬಿಡಿ ಸರ್ ಎಲ್ಲ, ಒಂದ್ಸರ್ತಿ ಮಗುನ್ ವಿಶ್ ಮಾಡ್ಬಿಡಿ. ಕೀರ್ತನ, ದಿನಕರ್ ಗೊತ್ತಾಯ್ತಾ ವಾಯ್ಸು? ಏನನ್ಸ್ತು ಸಿನಿಮಾ ನೋಡ್ದಲ್ಲ? ಖುಷಿ ಆಯ್ತಾ ನಿನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ? ಎಲ್ಲ ಬಂದು ಆಟೋಗ್ರಾಫ್ ತಗೊಂಡ್ರಾ ಥಿಯೇಟ್ರಲ್ಲಿ? ಓ, ನೋಡ್ದ ಸ್ಟಾರ್ ಆಗ್ಬಿಟ್ಟೆ ಕೀರ್ತನ ನೀನು. ಏಯ್ ಬಿಡಮ್ಮ, ನೀ ಸಿಕ್ಕಾಬಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದೆ. ಇನ್ನು ದೊಡ್ಡ ಸ್ಟಾರ್, ಅಮೂಲ್ಯಕ್ಕಿಂತ ದೊಡ್ಡ ಸ್ಟಾರ್ ಆಗ್ತೀಯ ಫ್ಯೂಚರ್ ಅಲ್ಲಿ. ಆಗ್ತೀಯ ಅಲ್ವಾ? ಓ ವೆರಿ ಗುಡ್. ನಾನು ತೂಗುದೀಪ ಪ್ರೊಡಕ್ಷನ್ ಫಸ್ಟ್ ಡೇಟ್ಸ್ ಆದ್ರೆ ಆಗ ನೀನ್ ಹೀರೋಯಿನ್ ಆದಾಗ ತೂಗುದೀಪ ಪ್ರೊಡಕ್ಷನ್ಗೆ ಫಸ್ಟ್ ಡೇಟ್ಸ್ ಕೊಡ್ಬೇಕು ನೀನು. ಹಲೋ ಪುಟ, ಫಿಲಮ್ ಅಲ್ಲಿ ಯಾವ ಡೈಲಾಗ್ ಇದೆ ಹೇಳ್ತೀಯ ಒಂದ್ಸರ್ತಿ? ಹೇಳ್ಪುಟ. ಸೂರಜ್ ಅವ್ರ ಇದಾರೆ, ಮಾತಾಡ್ಸ್ತೀಯ ಅವ್ರನ್ನ? ಅಂದ್ರೆ
ನೀ ಹೀರೋಯಿನ್ ಆದಾಗ ನನ್ ಜೊತೆನೆ ಆಕ್ಟ್ ಮಾಡ್ತೀಯಾ? ಹೀರೋಯಿನ್ ಅಪ್ಪ ಅದೇ ನೀ ಹೀರೋಯಿನ್ ಆದಾಗ ಹೀರೋ ಯಾರಾಗಬೇಕು? ಎಲ್ಲರೂ ಮಲ್ಟಿ ಸ್ಟಾರರ್. ಥ್ಯಾಂಕ್ಸ್ ಪುಟ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಪುಟಾಣಿ ಬಗ್ಗೆ ಮಾತಾಡಲೇಬೇಕು. ಅಷ್ಟು ದೊಡ್ಡ ದೊಡ್ಡ ಡೈಲಾಗು ಆ ಆಕ್ಸೆಂಟ್ ಅಲ್ಲಿ ಮಾತಾಡಿರುವಂಥದ್ದು ಏನನ್ಸುತ್ತೆ? ಅವಳಿಗೆ ಈ ಡೈಲಾಗ್ ಕೊಡಬೇಕು ಅನ್ಸಿದೆ ಯಾಕೆ ಅಂತ? ಬಹುಶಃ ಅವಳಿಗೆ ಈ ಡೈಲಾಗ್ ಅಂದರೆ ಸೀನ್ ಒಂದು ಸೀನ್ ಇದೆ ಅದರಲ್ಲಿ ಸಿನಿಮಾದಲ್ಲಿ. ಚಿಕ್ಕಣ್ಣ ಮಿಸ್ಗೈಡ್ ಮಾಡಿರೋದು ಆ್ಯಕ್ಚುಲಿ. ಚಿಕ್ಕಣ್ಣ ಅವ್ರು ಹೇಳಿರ್ತಾರೆ ಈ ಡೈಲಾಗ್ನ, ಅದನ್ನು ಬಂದು ಹೀರೋಯಿನ್ ಹತ್ರ ಅವ್ರು ಹೇಳೋದು, ಹುಡುಗಿ ಹೇಳೋದು. ಆ ಥರ ಇದೆ ಸೀನು. ತುಂಬ ಥಿಯೇಟ್ರಲ್ಲಿ ಅತ್ಯಂತ ಹೆಚ್ಚು ಯಾವುದಕ್ಕೆ ನಗ್ತಾರೆ ಅಂದರೆ ಇದಕ್ಕೇನೆ, ಎದ್ದು ನಿಂತೆಲ್ಲ ಕ್ಲಾಪ್ಸ್ ಹೊಡ್ಬಿಡ್ತಾರೆ. ಇದೊಂದು ಅದ್ಭುತವಾದ ಹುಡುಗಿ ಆ್ಯಕ್ಚುಲಿ. ನಮಗೆ ಫಸ್ಟ್ ಇದಕ್ಕೆ ಯಾರೋ ಹುಡುಗ ಬೇಕು ಅಂತ ನಾವು ಒಂದಷ್ಟು ಜನ ಹುಡುಗರನ್ನ ಚಿಕ್ಕ ಮಕ್ಕಳನ್ನ ಆಡಿಷನ್ ಮಾಡಿದಾಗ ಯಾರು ಆ ಥರದ ಹುಡುಗರು ಸಿಕ್ಕಲಿಲ್ಲ ನಮಗೆ. ಬಟ್ ಇವಳು ಹುಡುಗಿ ತುಂಬ ಚೂಟಿಯಾಗಿದ್ದು. ಅವಾಗ ಇವಳು ನೋಡ್ಬಿಟ್ಟು ನಾವು ಚೇಂಜ್ ಮಾಡ್ಕೊಂಡ್ವಿ, ಬೇಡ ಹುಡುಗಿ ಆದರೂ ಪರವಾಗಿಲ್ಲ ಇವಳ ಕೈಯಲ್ಲಿ ಹೇಳ್ಸೋಣ ಅಂತ. ಇವಳು ಆ್ಯಕ್ಚುಲಿ ಎಷ್ಟು ಅದ್ಭುತ ಅಂದರೆ, ಇವಳಿಗೆ ದಿನಕರ್ ಪ್ರಾಂಪ್ಟ್ ಮಾಡ್ತಾಯಿದ್ರು, ಆ ಡೈಲಾಗ್ನ ಪ್ರಾಂಪ್ಟ್ ತೊಗೋಬೇಕು ಹಂಗೆ ಹೇಳ್ತಾಯಿದ್ರು. ದಿನಕರ್ ಹೇಳ್ಕೊಡುವಾಗ ಒಂದ್ಸರಿ ಲವ್ ಮಾಡಬೇಕು ಗೊತ್ತಾಯ್ತಾ ಅಂದರು. ಅವಳು ಫಸ್ಟ್ ಫ್ಲೋನಲ್ಲಿ ಹೇಳ್ಬಿಟ್ಲು ಲವ್ ಮಾಡಬೇಕು ಗೊತ್ತಾಯ್ತಾ ಅಂತ. ಆಮೇಲೆ ಇಲ್ಲ ಗೊತ್ತಾಯ್ತಾ ಅಲ್ಲ ಅರ್ಥ ಆಯ್ತು ಅಂತ ದಿನಕರ್ಗೆ ಹೇಳ್ತಾ ಇದ್ಲು. ಆ ಮಟ್ಟಕ್ಕೆ ಜರಿದಳು. ತುಂಬ ಚೂಟಿ ಅವಳು. ಏನಾದರೂ ಹೇಳಿದ್ರೆ ಠಕ್ ಅಂತ ಗ್ರಾಸ್ ಮಾಡ್ಕೋತಾಳೆ. ಇಲ್ಲಿ ತಿರುಗು ಅಂದರೆ ಇಲ್ಲಿ ತಿರ್ತಾಳೆ, ಇಲ್ಲಿಂದ ಅಲ್ಲಿ ಬಂದು ನಿಂತ್ಕೋಬೇಕು ಅಂದರೆ ಅಲ್ಲಿ ನಿಂತ್ಕೊಂಡಿರ್ತಾಳೆ ಅವಳು. ಪಕ್ಕ ಅವಳು. ನೋಡ್ತಾ ಇದ್ದೀರಾ ಸಂಕ್ರಾಂತಿ ಕರಿಯೋಲೆ, ಅದರ ಜೊತೆ ಮದುವೆಯ ಮಮತೆಯ ಕರಿಯೋಲೆ ಚಿತ್ರತಂಡ ಅವರ ಒಂದು ಅನಿಸಿಕೆ, ಅಭಿಪ್ರಾಯ, ಜೊತೆಗೆ ಅವರ ಹಬ್ಬದ ದಿನಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ನ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ, ಜೊತೆಗೆ ಹಬ್ಬದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಸೊ ಇನ್ನು ಚಿತ್ರದಲ್ಲಿ ನಾನು ಆಗಲೇ ಹೇಳಿದೆ, ತುಂಬ ಘಟಾನುಘಟಿ ನಟರಾಗ್ಬೋದು, ನಟಿಯರಾಗ್ಬೋದು ಇರುವಂಥದ್ದು. ಸೊ ಅವ್ರ ಬಗ್ಗೆ ಮಾತಾಡಲೇಬೇಕು. ಕವಿರಾಜ್ ಅವರು, ಇನ್ನು ಅನಂತ್ನಾಗ್ ಸರ್ ಇರುವಂಥದ್ದಾಗ್ಬೋದು, ಅಚ್ಯುತ್ ಅವರಾಗ್ಬೋದು, ಅವರಿಬ್ಬರ ಕಾಂಬಿನೇಷನ್ ಅಕ್ಕಪಕ್ಕದ ಮನೆಯಲ್ಲಿರುವಂಥದ್ದು, ಎದುರುಗಡೆ ಮನೆಯಲ್ಲಿ. ಸೊ ಹೇಗೆ ಅದು ಕಾನ್ಸೆಪ್ಟ್, ಹೇಗೆ ಶೂಟಿಂಗ್ ಮಾಡುವಾಗ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡುವಾಗ ಅನಂತ್ನಾಗ್ ಸರ್ ಜೊತೆ ಆಗ್ಬೋದು, ಅಚ್ಯುತ್ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ಗಳು ಹೇಗಿರ್ತಿತ್ತು? ಬಹುಶಃ ಈ ಸಿನಿಮಾದ ಎರಡು ಆಧಾರ ಸ್ತಂಭಗಳು ಅಂದರೆ ಅನಂತ್ನಾಗ್ ಅವರು ಮತ್ತು ಅಚ್ಯುತ್ ರಾವ್ ಅವರು ಅಂತ ಹೇಳ್ಬೋದು. ಅದು ಅನಂತ್ ಸರ್ನ ಅವ್ರು ನೋಡ್ಕೊತ ನಾವು ಬೆಳೆದಿರೋದು. ನನಗೆ ಅನಂತ್ ಸರ್ ಗಣೇಶ ಸುಬ್ರಹ್ಮಣ್ಯ, ಉಂಡು ಹೋದ ಕೊಂಡು ಹೋದ, ಗಣೇಶನ ಮದುವೆ, ಗೋಲ್ಮಾಲ್ ಸೀರೀಸ್ ಅದೆಲ್ಲ ತುಂಬ ಇಷ್ಟ. ಅವರ ಆ್ಯಕ್ಟಿಂಗ್ ಆ ಟೈಮ್ಗೆ. ಅನಂತ್ ಸರ್ ತುಂಬ ಈಗ ಮುದುಡಿದ ತಾವರೆ ಯಾರಡಿತು, ಇಬ್ಬನಿ ಹೃದಯ ರಾಗ ಆ ಥರದ್ದೆಲ್ಲ ಮಾಡಿದ್ದಾರೆ. ಅದಕ್ಕಿಂತ ನನಗೆ ಇದು ತುಂಬ ಇಷ್ಟ. ಈ ಥರ ಅನಂತ್ನಾಗ್ ಅವ್ರನ್ನ ಮತ್ತೆ ತೋರಿಸ್ಬೇಕು ಅಂತ ನನಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ಅನಿಸಿದ್ದು. ಹಾಗಾಗಿ ಆ ಕ್ಯಾರೆಕ್ಟರೇಷನ್ ಹಂಗೇ ಬಿಲ್ಡ್ ಮಾಡ್ಕೊಂಡು ಹೋದ್ವಿ. ಜೊತೆಗೆ ಅವರಿಗೆ ಫ್ರೆಂಡಾಗಿ ಎದುರು ಮನೇಲಿ ಒಬ್ಬರು ಅನಂತ್ನಾಗ್ ಅವರು ಎದುರು ನಿಂತ್ಕೊಂಡು ಸರಿಸಮನಾದ ಪಾತ್ರ ನಿರ್ವಹಿಸಬೇಕಂದ್ರೆ ಆ ಮಟ್ಟದ ಟ್ಯಾಲೆಂಟ್ ಇರಬೇಕು. ನಾವು ಒಂದು ಧಾರಾವಾಹಿಯಲ್ಲಿ ನೋಡಿದ್ವಿ, ಅನಂತ್ನಾಗ್ ಮತ್ತು ಇವರು ಒಟ್ಟಿಗೆ ಮಾಡಿದರು, ಯಾರು ಅಚ್ಯುತ್ ರಾವ್ ಅವರು. ಸೊ ಅದು ತುಂಬ ಫೇಮಸ್ ಆಗಿತ್ತು. ಸಡನ್ನಾಗಿ ನನ್ನ ಯೋಚನೆ ಬಂದಿದ್ದು ಅಚ್ಯುತ್ ರಾವ್ ಅವರೇ. ಮತ್ತು ಆ ಮಟ್ಟದ ಟ್ಯಾಲೆಂಟ್ ಇರೋ ಒಬ್ಬ ಕಲಾವಿದ ಅವರು. ಸೊ ಅವರಿಬ್ಬರು ಕಾಂಬಿನೇಷನ್ ನಾವು ಹಾಕ್ಕೊಂಡಿದ್ದೆ ನಮ್ಮ ಸಿನಿಮಾಗೆ ದೊಡ್ಡ ಪ್ಲಸ್ಸು. ಅಷ್ಟು ಚೆನ್ನಾಗಿ ಇಬ್ಬರು ಪಾತ್ರಗಳು ನಿರ್ವಹಿಸಿದ್ದಾರೆ. ಅನಂತ್ನಾಗ್ ಅವ್ರ ಜೊತೆ ಫಸ್ಟು ಹೇಳಬೇಕು, ನನಗೆ ಭಯ ಇತ್ತು ಒಂಥರ. ಯಾಕಂದರೆ ನಾನು ಕೇಳ್ಪಟ್ಟ ಪ್ರಕಾರ ಅನಂತ್ನಾಗ್ ಅವರು ತುಂಬ ಮೂಡಿ, ಇಷ್ಟ ಆಗಿಲ್ಲ ಅಂದರೆ ಮುಖದ ಮೇಲೆ ಹೇಳ್ಬಿಡ್ತಾರೆ. ಮತ್ತು ಡೈಲಾಗ್ ಎಲ್ಲ ಅವ್ರಿಗೆ ಕೊಡುವಾಗ ನೀವು ಹಂಗಿಂಗೆ ಬರೆದಿರೋ ಅವ್ರು ಹೇಳಲ್ಲ, ಆ ಥರದ್ದೆಲ್ಲ ಮಾತುಗಳನ್ನ ಕೇಳ್ಪಟ್ಟಿದ್ದೆ ನಾನು. ಫಸ್ಟ್ ಅದೊಂದು ಸ್ವಲ್ಪ ಇತ್ತು. ಆ್ಯಕ್ಚುಲಿ ಕಟ್ಟಡಕ್ಕೆ ಭಯ ಆಗ್ತಿತ್ತು ನನಗೆ, ಆ್ಯಕ್ಷನ್ ಕಟ್ಟಡಕ್ಕೆ. ಬಟ್ ಫಸ್ಟ್ ಒಂದೆರಡು ಸಣ್ಣ ಸಣ್ಣ ಕನ್ಫ್ಯೂಷನ್ಸು ಅಥವಾ ಅವರೇನೋ ಕೇಳಿದ್ರು, ಕ್ಲಾರಿಫಿಕೇಷನ್ ನಾನೇನೋ ಕೊಟ್ಟೆ. ಅವ್ರಿಗೆ ಮೊದಲು ಮೋಸ್ಟ್ಲಿ ಓಕೆ ಅನಿಸ್ತಿರ್ಬೋದು. ಸೆಕೆಂಡ್ ಆರ್ ಥರ್ಡ್ ಡೇ ಅವರೇ ಹೇಳ್ಬಿಟ್ರು ನನಗೆ, ತುಂಬ ಕಾನ್ಫಿಡೆಂಟಾಗಿ ಮಾಡ್ತಿದ್ದೀರಾ ನೀವು, ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸೋದೇ ಇಲ್ಲ ಅಂತ. ಅದು ನನಗೆ ಆ್ಯಕ್ಚುಲಿ ನನ್ನ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತು. ಅದಾದಮೇಲೆ ನನ್ನ ರೀತಿಯೇ ಬೇರೆ ಇತ್ತು. ಯಾಕಂದರೆ ಅಲ್ಲಿ ತನಕ ನನಗೆ ನಾನು ಮಾಡ್ತಿರೋದು ಕರೆಕ್ಟೋ, ಅವ್ರು ಏನು ಅನ್ಕೋತಿದ್ದಾರೋ, ನಾನು ಹೇಳ್ತಿರೋದು ಸರಿನೋ ತಪ್ಪೋ, ಅದೆಲ್ಲ ಗೊಂದಲಗಳಿತ್ತು. ಅವರೇ ಪರಿಹರಿಸ್ಬಿಟ್ರು. ಆ್ಯಕ್ಚುಲಿ ಗ್ರೇಟ್ ಆರ್ಟಿಸ್ಟ್ ಅವರು. ಅವರ ಮಟ್ಟಕ್ಕೆ ಅವ್ರು ಬಂದು ನಮ್ಗೆ ಹೇಳೋ ಇದಿಲ್ಲ, ಯಾಕಂದರೆ ಅವ್ರು ಮೇರು ನಟ ಆಲ್ರೆಡಿ. ಬಟ್ ಆ ಹೊತ್ತಿನಲ್ಲೂ ನಮ್ಮಂಥ ಚಿಕ್ಕವರ ಒಂದು ಇದನ್ನು ಗುರುತಿಸಿ ನಮಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ತುಂಬ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಬೇಕು. ಈ ಸಿನಿಮಾ ಅವ್ರ ಸುತ್ತಾನೆ ಇರೋದು. ಇದು ಅನಂತ್ನಾಗ್ ಅವರ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಅನಂತ್ನಾಗ್ ಅವ್ರನ್ನ ಆ ಕಾಲದಲ್ಲಿ ನೋಡಿ ಇಷ್ಟಪಟ್ಟಿದ್ರು ಎಲ್ಲ ಬಂದು ನೋಡಿ. ಮತ್ತು ಇವಾಗ ನ್ಯೂಸು ಕೂಡ ನಟನೆ ಅಂದರೆ ಏನು,
ಒಂದು ಪಾತ್ರವನ್ನು ಹೆಂಗೆ ತುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಅನಂತ್ನಾಗ್ ಅವ್ರನ್ನ ನೋಡಿ ಬಂದು ಅಂತ ಹೇಳ್ತೀನಿ. ಜೊತೆಗೆ ಅಚ್ಯುತರಾವ್ ಕೂಡ, ಅಮೂಲ್ಯ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೂರಜ್ ಕೂಡ ಮೊದಲನೇ ಸಿನಿಮಾ ಆದ್ರೂ ಅವ್ರ ಮಟ್ಟ ಕೂಡ ಚೆನ್ನಾಗಿದೆ. ಒಟ್ಟಾರೆ ಇಲ್ಲಿ ಯಾರನ್ನೂ ನೀವು ತೆಗೆದು ಹಾಕೋಕ್ಕಾಗಲ್ಲ. ಎಲ್ಲ ಎಷ್ಟು ಕ್ಯಾರೆಕ್ಟರ್ ಇದಾವೋ ಅಷ್ಟು ಸೂರಜ್ ಅವರು ಹೇಳಿದಾಗೆ ಈ ಕೀರ್ತನನ ಚಿಕ್ಕ ಪುಟಾಣಿಯಿಂದ ಹಿಡಿದು ಒಬ್ಬ ಹಲ್ಲೆಲ್ಲ ಒಂದು ಹಲ್ಲಿರೋದು ಒಬ್ಬ ಅಜ್ಜ ಇದ್ದಾರೆ, ಅವ್ರ ತನಕ ಎಲ್ಲ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್. ಎಸ್, ಇನ್ನು ದಿನಕರ್ ಅವರೇ, ಸೆಟ್ಟಲ್ಲಿ ಒಂದಷ್ಟು ಆಗಲೇ ಹೇಳಿದ್ರಿ ಕಾಲು ಎಳಿತಾ ಇದ್ರು, ತಮಾಷೆ ಮಾಡ್ತಾ ಇದ್ರು ಅಂತ. ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಕೊಳಕ್ ಇಷ್ಟಪಟ್ಟರೆ ಈ ಒಂದು ಶೂಟಿಂಗ್ ನಡೆಯುವಾಗ ಯಾವ್ದು ಹೇಳೋಕೆ ಇಷ್ಟಪಡ್ತೀರಾ? ಫಸ್ಟ್ ಡೇ ಶೂಟಿಂಗು. ಓಕೆ, ಅದು ಈ ಕ್ವಶನ್ ಎಲ್ಲರಿಗೂ ಬರುತ್ತೆ ಆ್ಯಕ್ಚುಲಿ. ರೆಡಿ ಆಗಿಬಿಟ್ಟಿರಿ, ನಿಮಗೆ ತುಂಬ ಎಂಜಾಯ್ ಮಾಡಿದಂಥ ದಿವಸ ಶೂಟಿಂಗ್ ಟೈಮಲ್ಲಿ ಅಂದ್ಬಿಟ್ಟು. ಫಸ್ಟ್ ಡೇ ಶೂಟಿಂಗಿಗೆ ನಾನು ಮಲ್ಲು ಹೊರಟ್ವಿ ನನ್ನ ಕಾರಲ್ಲೇ. ಅಂದರೆ ನಮ್ಮ ಸಿನಿಮಾ ಕೋ ಡೈರೆಕ್ಟ್ರು ಪ್ಲಸ್ ಒನ್ ಆಫ್ ದಿ ಕೋ ಪ್ರೊಡ್ಯೂಸರು ಸಿನಿಮಾಗೆ. ಸೊ ಜೊತೆಲಿ ಹೊರಟಾಗ ಒಂದು ಸ್ವಲ್ಪ ದೂರ ಹೋಗ್ತಾಯಿದ್ದೆ, ನಾನು ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಸಡನ್ನಾಗಿ ಮಲ್ಲಿಗೆ ಫೋನ್ ಬಂತು. ಹೇಳಿ ಮೇಡಮ್, ಹಾಗೆ ಮೇಡಮ್, ಹೌದಾ ಮೇಡಮ್, ಅಯ್ಯೋ ಮೇಡಮ್, ಹಂಗೆ ಅವ್ನ ರಿಯಾಕ್ಷನ್ ಡೈಲಾಗ್ಸ್ ಚೇಂಜ್ ಆಗ್ತಾ ಇದೆ. ನನಗೆ ಡ್ರೈವ್ ಮಾಡ್ತಾ ಇದ್ದೀನಿ, ಮಲ್ಲು ಏನಾಯಿತು ಅಂದ್ರೆ ನಾನು ಕರೀತಾ ಇರೋದು ಅವ್ನು ಕೇಳಿಸ್ತಾನೆ ಇಲ್ಲ. ಅವ್ನು ಫುಲ್ ಆ ಫೋನಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ. ಯಾರ್ದು ಅಂದರೆ ಗಾಯತ್ರಿ ಮೇಡಮ್ ಫೋನು. ಅಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಡೇ ಅವರು ಅನಂತ್ ಸರ್ ತುಂಬ ಪಂಚುವಲ್ ಶೂಟಿಂಗ್ಗೆ. 7 ಗಂಟೆಗೆ ಅಂದರೆ ವಿತ್ ಮೇಕಪ್ 7 ಗಂಟೆಗೆ ರೆಡಿ ಇರ್ತಾರೆ ಅವ್ರು ಸ್ಪಾಟಲ್ಲಿ. ಸೊ ಅವರು ನನಗೆ 6 ಗಂಟೆಗೆ ಕಾರ್ ಕಳಿಸಿ, ನಾನು ಫಸ್ಟ್ ಡೇ ಅವ್ರದ್ದು ಇದ್ರ ಹತ್ರ ಆಯಿತು, ಅಭಿಮಾನ್ ಸ್ಟುಡಿಯೋ ಹತ್ರ ಒಂದು ಏರಿಯಲ್ಲಿ ಶೂಟಿಂಗ್, ರೋಡ್ ಕಾರ್ ಬ್ರೇಕ್ ಡೌನ್ ಆಗುತ್ತಲ್ಲ ಆ ಸೀನ್ ಮಾಡ್ತಾ ಇದ್ವಿ. ಸೊ ಅಲ್ಲಿಗೆ ಬರಬೇಕಿತ್ತು ಅವರು. ಸೊ 6 ಗಂಟೆಗೆ ಕಾರ್ ಕಳಿಸಿ, ಯಾಕಂದ್ರೆ ಅವರು ಇರೋದು ಡಾಲರ್ಸ್ ಕಾಲೋನಿ, ಅಲ್ಲಿಂದ ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ಕಾರ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಲೇಟು, 6:15 ಹೋಗಿದೆ. ಸೊ ಅಲ್ಲೊಂದು ಸ್ವಲ್ಪ ಅಪ್ಸೆಟ್ ಆದರು ಅವರು. ನೆಕ್ಸ್ಟ್ ಅದು ಕಾರಲ್ಲಿ ಕೂತ್ಕೋಬೇಕಾರೆ ಅವಾಗ ಹೋಗ್ತಿದ್ದಾನೆ ಡೀಸೆಲ್ ಹಾಕ್ಸ್ಕೊಳ್ಳೋಕೆ, ಅಲ್ಲಿ ಇನ್ನೊಂಚೂರು ಅಪ್ಸೆಟ್ ಆದರು. ಫಸ್ಟ್ ಟೈಮ್ ಮಾಡ್ಕೊಳಕ್ಕಾಗಿಲ್ವ ಅಂದಾಗ ಅವನೇನು ರಿಪ್ಲೈ ಮಾಡಿಲ್ವಂತೆ. ಸೊ ಅಲ್ಲಿಂದ ಬರ್ಬೇಕಾದ್ರೆ ರೋಡಲ್ಲಿ ಕಾರ್ ಪಂಚರು. ಇದಿಷ್ಟು ಆಗಿ ಬೇಜಾರು ಮಾಡ್ಕೊಂಡು ಯಾವುದೋ ಒಂದು ರೋಡಲ್ಲಿ ಹೋಗೋ ಒಂದು ಬೈಕ್ನ ನಿಲ್ಲಿಸಿ ಬೈಕ್ ಹತ್ಕೊಂಡು ಅಭಿಮಾನ್ ಸ್ಟುಡಿಯೋಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಅದಾದಮೇಲೆ ನಮಗೆ ಗಾಯತ್ರಿ ಮೇಡಮ್ ಫೋನು, ಎಲ್ಲ ಫುಲ್ಲು ರೇಗಾಡ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಅನಂತ್ ಅಪ್ಸೆಟ್ ಆಗ್ಬಿಟ್ರೆ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ನಿಮ್ಮದು ಪ್ರಾಬ್ಲಮ್ಮು, ಅಕಸ್ಮಾತ್ ಅವ್ರು ಬೇಜಾರಾಗ್ಬಿಟ್ಟು ಸಿನಿಮಾ ಮಾಡೋಲ್ಲ ಅಂದರೆ ಅದು ನನಗೇನು ಮಾಡೋಕ್ಕಲ್ಲ, ನಾನು ಚೆಕ್ ರೆಡಿ ಇಟ್ಟಿದ್ದೀನಿ, ಬಂದು ಎತ್ಕೊಂಡು ಹೋಗ್ಬಿಡಿ ನೀವು ಕೊಟ್ಟಿರೋ ಚೆಕ್ ಅಂತ. ನಾನು ಫುಲ್ಲು ಟುಸ್ ಆಗೋಯ್ತು ನನಗೆ ಆಗ ಬೆಳಗ್ಗೆನೆ. ಅಂದರೆ ನಾವು ಈ ಸಿನಿಮಾ ಮಾಡಿದ್ದೆ ಓನ್ಲಿ ಬಿಕಾಸ್ ಆಫ್ ಅನಂತ್ ಸರ್ದು ಕ್ಯಾರೆಕ್ಟರ್ಗೋಸ್ಕರ. ತುಂಬ ಚೆನ್ನಾಗಿತ್ತು. ಕವಿಗಳಿಗೂ ಹೇಳಿದೆ, ಅನಂತ್ ಸರ್ ಏನೋ ಈ ಸಿನಿಮಾ ಮಾಡೋಲ್ಲ, ನಾನು ಪ್ರೊಡ್ಯೂಸ್ ಮಾಡೋಲ್ಲ ಕವಿಗಳೇ. ಸೊ ಅಷ್ಟು ನಂಗೆ ಆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸಿನಿಮಾಗೆ. ಸೊ ಆಮೇಲಿಂದ ಅಭಿಮಾನ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಕಾರ್ ನಿಲ್ಲಿಸಿದೆ, ಟಕ ಅಂತ ಬಂದರು. ನನ್ನ ಕಾರಲ್ಲಿ ಹತ್ಕೊಂಡು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕಾರೆ ಆ ಟಾಪಿಕ್ ಎತ್ತಾ ಇಲ್ಲ, ಅಲ್ಲಿ ಆಗಿರೋದೆಲ್ಲ ಎಡ್ಬಿಟ್ಟು. ನನಗೆ ಏನು ಕೇಳಲ್ಲ ಬೇಡವಾ, ಭಯ ಬೇರೆ, ಏನಾಗುತ್ತೋ ಅಂತ. ಶೂಟಿಂಗ್ ಸ್ಪಾಟಿಗೆ ಬಂದರು, ಟಿಫನ್ ಎಲ್ಲ ಮಾಡ್ಬಿಟ್ಟು ಶೂಟಿಂಗ್ ಮಾಡ್ತಾಯಿದ್ರು. ಏನಾಗಿದೆ ಪ್ರಾಬ್ಲಮ್ ಅಂದರೆ ಒಕ್ಕೂಟದಿಂದ ರೆಗ್ಯುಲರಾಗಿ ಅವ್ರಿಗೊಂದು ಕಾರ್ ಹೋಗುತ್ತೆ. ಒಕ್ಕೂಟಕ್ಕೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳವ್ರೆ, ಅವರು ಒಕ್ಕೂಟದಲ್ಲಿರೋ ಗಾಡಿಗಳು ಯಾವುದೂ ಇಲ್ಲ, ಅವರು ಬೇರೆ ಗಾಡಿ ಟ್ರಾವೆಲ್ಸ್ ಹೇಳ್ಬಿಡಿದೆ. ಅವನಿಗೆ ಗೊತ್ತಿಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನಂತ್ ಸರ್ನ ಅಂತ. ಸೊ ಅಲ್ಲಿ ಅವ್ನು ಬರೋದು ಲೇಟ್ ಮಾಡಿದೆ. ಆಮೇಲೆ ಅವ್ರನ್ನ ಕೂರಿಸ್ಕೊಂಡು ಆಮೇಲೆ ಡೀಸೆಲ್ ಹಾಕ್ಸ್ಕೊಳಕೋದು, ಅವೆಲ್ಲ ಪ್ರಾಬ್ಲಮ್ ಆಗಿದೆ. ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ರು. ಶೂಟಿಂಗ್ ಲೇಟ್ ಆಗುತ್ತೆ, ನನ್ನಿಂದ ಶೂಟಿಂಗ್ ಲೇಟ್ ಆಗುತ್ತೆ ಅನ್ನೋ ಆ ವಿಚಾರಕ್ಕೆ ಅವ್ರು ಅಪ್ಸೆಟ್ ಆಗಿದ್ದು. ಸೊ ಅಷ್ಟು ಡೆಡಿಕೇಟೆಡ್. ಈಗ ಬೇಕಾಗಿಲ್ಲ ಅವ್ರಿಗೆ, ಎಲ್ಲ ಎಕ್ಸ್ಟ್ರೀಮ್ ಪೀಕ್ ನೋಡ್ಬಿಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ. ಅವ್ರೆಲ್ಲ ಮಟ್ಟದ್ದು ಬಿರುದು ಮತ್ತೆ ಅವಾರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ. ಆದ್ರೂ ಈ ವಯಸ್ಸಲ್ಲೂ ಅವ್ರಿಗೆ ಆ ಪಂಚುಯಾಲಿಟಿ ಮತ್ತು ಸಿನಿಮಾ ಶೂಟಿಂಗ್ ತೊಂದರೆ ಆಗಬಾರ್ದು ಅನ್ನೋದಿದೆಯಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಅವತ್ತು ಅನ್ಕೊಂಡೆ ಮೋಸ್ಟ್ಲಿ ಶೂಟಿಂಗ್ ಆಗುತ್ತೆ ಅಲ್ಲಿ ಫಸ್ಟ್ ಡೇನೇ ಹಂಗೆ ಆಗೋಯ್ತು ಅಂತ. ಬಟ್ ಕವಿಗಳಿಗೆ ಏನು ಗೊತ್ತಿರಲಿಲ್ಲ. ಸ್ಪಾಟಿಗೆ ಬಂದಮೇಲೆ 1-2-3 ಶಾರ್ಟ್ ಆದ್ಮೇಲೆ ನಾವು ಹೇಳಿದ್ವಿ, ಹೌದಾ ಹಿಂಗೆಲ್ಲ ನಡೀತಾ ಅಂತ ಅವ್ರು ಕೇಳಿದ್ರು. ಸೊ ರಿಯಾಕ್ಷನ್ ಹೇಗಿತ್ತು ಅನಂತ್ ಸರ್ದು? ಯಾಕೆಂದ್ರೆ ಇಷ್ಟೆಲ್ಲ ತಡ ಆಯ್ತು, ಅವ್ರೇನು ಕೇಳಿದ್ರು ನಿಮ್ಮನ್ನ? ಏನು ಕೇಳಿಲ್ಲ, ಬಂದ್ರು ಶೂಟಿಂಗ್ಗೆ ಪ್ರಿಪೇರ್ ಆದ್ರು. ನಾವು ತುಂಬ ಅಪ್ಸೆಟ್ ಆಗ್ಬಿಟ್ಟಿರ್ತಾರೆ, ಶೂಟಿಂಗ್ ಸೀನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೋ ನೋಡಿ, ಅವೆಲ್ಲ ಏನೂ ತೋರಿಸಿಲ್ಲ ಅಂತ ಕಲಾವಿದ್ರು ಅವರು. ಎಸ್. ಇನ್ನು ಸೂರಜ್ ಅವರೇ, ಚಿಕ್ಕಣ್ಣ ನಿಮ್ಮದು ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾವು ಇವನ್ ಥಿಯೇಟ್ರಿಗೆ ಹೋಗಿದ ತಕ್ಷಣ ಚಿಕ್ಕಣ್ಣ ಅವರಾಗ್ಬೋದು, ಸಾಧು ಅವರಾಗ್ಬೋದು, ಬುಲೆಟ್ ಪ್ರಕಾಶ್ ಇವ್ರನ್ನೆಲ್ಲ ನೋಡ್ತಿದ್ದಂಗೆ ವಿಜುವಲ್ ಕ್ಲಾಪ್ಸ್ಗಳು ಶುರುವಾಗುತ್ತೆ. ಅವ್ರಗಳ ಜೊತೆಗಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಚಿಕ್ಕಣ್ಣ ಅವ್ರ ಜೊತೆ ವರ್ಕ್ ಮಾಡುವಾಗ? ಚಿಕ್ಕಣ್ಣ ತುಂಬ ಸ್ಪಾಂಟೇನಿಯಸ್. ಅವರು ತುಂಬ ಥಿಂಗ್ಸ್ನ ಆ್ಯಡ್ ಮಾಡ್ತಿರ್ತಾರೆ. ಇವಾಗ ಅವ್ರದ್ದು ಡೈಲಾಗ್ಸ್ ಇಲ್ಲ ಅಂದ್ರೂ ಅವ್ರು ಥಿಂಗ್ಸ್ ಆ್ಯಡ್ ಮಾಡ್ತಿರ್ತಾರೆ. ಅದು ಅವ್ರದ್ದು ಒಂಥರ ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಅನ್ಕೊಂಡಿರಲ್ಲ ಈಗ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ. ನಿಮ್ಮ ಡೈಲಾಗಲ್ಲಿ ನೀವು ಇರ್ತೀರಾ, ಸಡನ್ ಆಗಿ ಅವ್ರು ಎಕ್ಸ್ಟ್ರಾ ರಿಯಾಕ್ಷನ್ಸ್ ಕೊಡ್ತಾರೆ. ಆಕ್ಚುಲಿ ಸೀನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅದರಲ್ಲಿ. ಆ ರಿಯಾಕ್ಷನ್ಸ್ಗಳು ಅವರಿಂದ ಕಲಿಬೇಕು ಆಕ್ಚುಲಿ. ಅಂದ್ರೆ ಇವಾಗ ಸಡನ್ ಆಗಿ ಹೌದಾ ಅನ್ಬಿಡೋದು, ಇನ್ನೂ ಮಾತಾಡ್ಬೇಕಾರೆ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದನ್ನ, ಬಟ್ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಚಿಕ್ಕಣ್ಣನ ಜೊತೆ ವರ್ಕ್ ಮಾಡೋದು ವೆರಿ ಮಚ್. ಅವ್ರು ಹೆಂಗೆ ನೀವು ಸಿನಿಮಾ ನೋಡ್ತಿರೋ ಅದೇ ತರ ಅವ್ರು ರಿಯಲ್ ಲೈಫಲ್ಲೂ ಇದ್ದಾರೆ. ಅಷ್ಟೇ ಕಾಮಿಕಲ್ ಆಗಿ, ಅಷ್ಟೇ ಎಂಜಾಯ್ ಮಾಡ್ಕೊಂಡು ಫನ್. ಮಾಡಿಸಿಲ್ಲ ಇನ್ನು ನನಗೆ ಇನ್ಶೂರೆನ್ಸ್ ಪಾಲಿಸಿ, ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ಸಿಕ್ಕಾಪಟ್ಟೆ ಲವಲ್ ಮೆಂಟಲ್ ಆಗ್ತೀನ. ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ತಂದೆ
ಅಮೂಲ್ಯ ಅವರ ಇಲ್ಲೇನೋ ಮದುವೆ ಮಮತೆಯ ಕರೆಯೋಲನ್ನ ಕೊಟ್ಟಿದ್ದಾಯ್ತು. ರಿಯಲ್ ಲೈಫಲ್ಲಿ ಅಮೂಲ್ಯ ಅವರ ಮದುವೆಯ ಕರೆಯೋಲೆ ಯಾವಾಗ ಸಿಗ್ಬೋದು ಅಂತ? ತುಂಬಾ ವರ್ಷ ಇದೆ. ಸದ್ಯದ ಮಾತಿಲ್ಲ, ಅದು ತುಂಬಾ ವರ್ಷ ಇದೆ ಅಂತೀರಾ? ಎಸ್. ಇನ್ನು ಕವಿಗಳೇ, ಈ ಒಂದು ಹಾಸ್ಯ ನಟರನ್ನ ನಾವು ಯೂಶುವಲಿ ನೋಡೋದಾದ್ರೆ ಮೂವಿನಲ್ಲಿ ಒಬ್ರು ಅಥವಾ 2 ಮೈನ್ ಕ್ಯಾರೆಕ್ಟರ್ ಬರ್ಬೋದು. ನಾವು ಕಾಮಿಡಿ ಅಂತ ಯೋಚನೆ ಮಾಡಿದ್ರೆ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಟರನ್ನು ಕೂಡ ಬಳಸ್ಕೊಂಡಿದ್ದೀರಾ. ಈ ಕಾನ್ಸೆಪ್ಟ್ ಯಾಕೆ ಬಂತು? ಈ ಕಾನ್ಸೆಪ್ಟನ್ನು ನಾವು ಫಸ್ಟ್ ಡಿಸೈಡ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಕತೆ ಒಂದೇನು ಮಾಡ್ಕೊಂಡ್ವಿ, ಈ ಕತೆನ ಹೇಳಬೇಕಾಗಿದ್ದ ದಾರಿ ಯಾವುದು ಅಂದರೆ ಕಾಮಿಡಿ. ಅದು ಥ್ರೂ ಒಂದು ಒಳ್ಳೆ ಕತೆನ ಥ್ರೂ ಕಾಮಿಡಿ ಹೇಳ್ಕೊಂಡು ಹೋಗ್ಬೇಕು ಅಂತಲೇ ಯೋಚನೆ ಮಾಡಿರೋದು. ಎಲ್ಲೂ ಜನಕ್ಕೆ ಬೋರ್ ಆಗಬಾರ್ದು ಒಂದು ಕ್ಷಣ ಕೂಡ ಅಂತ ನಮ್ಮ ಥೀಮ್ ಅದು. ಅದಕ್ಕೆ ನಾವು ಮನೋರಂಜನೆ ಮಸ್ತಾನ ಭೋಜನ ಮಿಸ್ಸೇ ಇಲ್ಲ ಅಂತ ಮೊದಲಿಂದ ಹಾಕೊಂಡ್ಬಂದ್ವಿ. ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಕವಿರಾಜ್ ಸಿನಿಮಾ ಮಾಡ್ತಾರೆ ಅಂತ ತಕ್ಷಣ, ಯಾಕಂದರೆ ನಾನು ಒಂದಷ್ಟು ಮೆಲೋಡಿ ಸಾಂಗ್ಸ್ ಎಲ್ಲ ಹಿಟ್ ಆಗಿರೋದ್ರಿಂದ ಏನೋ ತುಂಬ ಒಂದು ಡೀಪ್ ಲವ್ ಸ್ಟೋರಿ ಮಾಡಿರ್ತಾರೆ ಅನ್ಕೊಂಡು ಬಂದಿರ್ತಾರೆ. ಬಟ್ ಇದು ತುಂಬ ಒಂದು ಮನೋರಂಜನೆ ಮುಖ್ಯವಾಗಿರೋ ಸಿನಿಮಾ. ಹಾಗಾಗಿ ಈ ಮನೋರಂಜನೆ ಬೇಕು ಅಂದ ತಕ್ಷಣ ಕಾಮಿಡಿ ಆರ್ಟಿಸ್ಟ್ಗಳು ಬೇಕೇ ಬೇಕು. ಅದರಲ್ಲೂ ನಾವು ಯಾರ್ಯಾರನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಬಳಸ್ಕೋಬೇಕು ಅಷ್ಟೇ ಬಳಸ್ಕೊಂಡಿದ್ವಿ. ಅವ್ರು ಇದ್ದಾರೆ ಅಂತ ಅವ್ರ ಕ್ಯಾರೆಕ್ಟರ್ನ ಸುಮ್ಮನೆ ಬೆಳೆಸ್ಕೊಂಡೋಗಿಲ್ಲ. ಆ ಪಾತ್ರಕ್ಕೆ ಬೇಕಾಗಿ ಚಿಕ್ಕಣ್ಣವ್ರು ಒಂದಷ್ಟು ಬರ್ತಾರೆ. ಇವತ್ತು ಮಜಾ ಏನಂದರೆ ತುಂಬ ಜನ ಕೇಳ್ತಾರೆ ಚಿಕ್ಕಣ್ಣ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತಾರೆ, ಇನ್ನು ಸಾಧು ಕೋಕಿಲ ಇನ್ನು ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತಾರೆ, ಇನ್ನೊಂದು ಸ್ವಲ್ಪ ಬುಲೆಟ್ ಪ್ರಕಾಶ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತಾರೆ. ಇದೆಲ್ಲ ಏನು ಸೈನ್ ಅಂದರೆ ಜನಕ್ಕೆ ಇಷ್ಟ ಆಗಿದೆ. ಜನಕ್ಕೆ ಅಯ್ಯೋ ಅದು ಓವರ್ ಆಯಿತು ಅಪ್ಪ ಅನ್ನೋಕ್ಕಿಂತ ಜಾಸ್ತಿ ಬೇಕಿತ್ತು ಅನ್ನೋದು ಯಾಕೆ ಬೇಕು ಅಂತಾರೆ ಹೇಳಿ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲರನ್ನೂ ನಾವು ಇಲ್ಲಿ ಸಾಧು ಕೋಕಿಲವ್ರು ಒಂದೇ ಸೀನ್ ಬರೋದು, ಬಟ್ ಆ ಸೀನ್ ಅಲ್ಟಿಯಾಗಿರುತ್ತೆ. ಈ ತನಕ ನೀವು ಸಾಧು ಕೋಕಿಲವ್ರನ್ನ ಆ ಥರದ್ದು ಒಂದು ಕಾಮಿಡಿಯಲ್ಲಿ ನೋಡಿಲ್ಲ. ಸಾಧು ಕೋಕಿಲ ಅವರ ಬಾಯಲ್ಲಿ ಸಂಸ್ಕೃತ ಶ್ಲೋಕಗಳು, ಭಗವದ್ಗೀತೆ ಶ್ಲೋಕಗಳು ಅದು ಬೇರೆ ರೀತಿನೇ ಕೇಳುತ್ತೆ. ಇನ್ನು ಬುಲೆಟ್ ಪ್ರಕಾಶ್ ಅವ್ರ ಕ್ಯಾರೆಕ್ಟರ್ ಅವ್ರಿಗೊಂದು ಮುಸ್ಲಿಂ ಇದಾಕಿದೆ, ಹಲ್ಲುಗೆ ಬಿಡಿ ಅನ್ನೋದು ಇವತ್ತು ಎಲ್ಲ ಹುಡುಗರೆಲ್ಲ ಹೊರಗಡೆ ಮಾತಾಡೋ ಲೆವೆಲ್ಗಾಗಿದೆ. ಏನು ಒಬ್ಬ ಡ್ರೈವಿಂಗ್ ಟೀಚರ್ ಆಗಿ ಅವ್ರು ಮಾಡಿರೋ ಕ್ಯಾರೆಕ್ಟ್ರು ತುಂಬ ನಿಜವಾಗ್ಲೂ ಅವರು ಆ ಅನಂತ್ ಸರೇ ಬಂದು ನನ್ನ ಹತ್ರ 2-3 ಸರಿ ಹೇಳಿದ್ರು, ಏನು ಎನರ್ಜಿ ಇದೆ ಈ ಅಪ್ಪಂಗೆ, ಮ್ಯಾಚ್ ಮಾಡೋದು ಕಷ್ಟ ಅಂತ. ಅಂದರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಬಿಡು. ಇನ್ನು ಚಿಕ್ಕಣ್ಣ ಬಿಡಿ, ಇವಾಗಿನ ಸ್ಟಾರು ತುಂಬ ಜನ ಹೇಳ್ತಾರೆ ಚಿಕ್ಕಣ್ಣನ ಅಷ್ಟೇ ಯಾಕೆ ಯೂಸ್ ಮಾಡ್ಕೊಂಡು ಅಷ್ಟೇ ಸಾಕಿತ್ತು ಚಿಕ್ಕಣ್ಣ ಕತೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಸೆಲ್ಫಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರೋವಂಥದ್ದು. ಅದು ಕೂಡ ಆಗ್ಲೇ ಹೇಳಿದ್ರಿ, ಪಾಚು ಶ್ರೀಮತಿ ಅಂತ ಕರೆಸ್ಕೊಳ್ತಾ ಇದ್ರು ಶಾಲಿನಿ ಅವರು, ಅವ್ರನ್ನ ಹಾಕಿ ಸೆಲ್ಫಿ. ನಿಮ್ ಯಾರನ್ನಾದ್ರೂ ರಿಯಲ್ ಕ್ಯಾರೆಕ್ಟರ್ ನೋಡಿದೀರಾ ಆ ರೀತಿ ಅಂತ? ನೀವು ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲಿ ಇರೋದು ಎಲ್ಲರೂ. ಎಸ್, ಹೀಗೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಮದುವೆಯ ಮಮತೆಯ ಕರೆಯೋಲೆ ಟೀಮ್ ನಮ್ ಜೊತೆ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನ್ ಹೇಳೋದು, ಮಜಾ ಮಾಡ್ತಿದ್ದಾರೆ, ಸೂಪರ್ ಆಗಿ ಎಲ್ಲಾರ್ನು ನಗ್ಸಿದ್ದಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಹೀಗೆ ಎಳ್ಳು ಬೆಲ್ಲ ಎಲ್ಲಾರ್ಗು ಬೀರಿ ಅವ್ರು ಈ ತರನೇ ಖುಷಿ ಮುಂದಕ್ಕೂ ಹಂಚ್ತಾ ಇರ್ಲಿ ಅಂತ ವಿಶ್ ಮಾಡ್ತೀನಿ. ಎಸ್, ಗೊತ್ತಾಯ್ತಾ ಯಾರಂತ? ಗೊತ್ತಾಯ್ತು, ನಮ್ಮ ಸೆಲ್ಫಿ. ಎಸ್, ಕವಿರಾಜ್ ಅವರಿದ್ದಾರೆ, ಮಾತಾಡ್ಸಿ ಶಾಲಿನಿ ಅವರೇ. ನನ್ನ ವಾಯ್ಸ್ ಎಷ್ಟು ಕೇಳ್ಬಿಟ್ಟಿದಾರ ಅವರು ಅಂದ್ರೆ ಸರ್ಪ್ರೈಸ್ ಇಲ್ಲ ಅವ್ರಿಗೆ. ಎಸ್, ಇವ್ರನ್ನ ಈ ಒಂದು ಕ್ಯಾರೆಕ್ಟರ್ಗೆ ಇವ್ರನ್ನೇ ಚೂಸ್ ಮಾಡ್ಬೇಕು ಅಂತ. ನಾನು ಆಕ್ಚುಲಿ ಇವ್ರ ಅಭಿಮಾನಿ ಹೇಳಬೇಕು ಅಂದ್ರೆ, ಇವರು ಪಾಪ ಪಾಂಡು ಸೀರಿಯಲ್ ಮಾಡ್ತಿರುವಾಗ, ಆಮೇಲೆ ಚಿನ್ನದ ಚಿಲಿಪಿಲಿ ಅಂತ ಮಾಡ್ತಾರೆ, ತುಂಬ ಸ್ಪಾಂಟೇನಿಯಸ್ ಆಗಿ ಅವರು ಜೋಕ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ, ಮತ್ತು ರಿಯಾಕ್ಷನ್ಸ್ ಟಕ ಅಂತ ಇರುತ್ತೆ ಅವರು. ಸೊ ಸಿನಿಮಾ ನನಗೆ ಯಾವಾಗಲೂ ಅನ್ಸೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ವರ್ಷಗಳಿಂದ ಉಮಾಶ್ರೀ ಅವರ ನಂತರ ಅವರ ಸ್ಥಾನ ಆ ಮಟ್ಟಕ್ಕೆ ಒಬ್ಬರು ಕಾಮಿಡಿ ಆರ್ಟಿಸ್ಟ್, ಲೇಡಿ ಆರ್ಟಿಸ್ಟ್ ಬಂದಿಲ್ಲ. ನಾವು ಬರೀಬೇಕು ಅಂತ ಕೂತ್ಕೊಂಡ್ರು ಯಾರು ನೆನಪಿಗೆ ಬರಲ್ಲ. ಒಂದಷ್ಟು ವರ್ಷ ರೇಖಾದಾಸ್ ಅವರು ಒಂದು ಮಟ್ಟಕ್ಕೆ ಮಾಡಿದ್ರು, ಆಮೇಲೆ ಯಾರೂ ಬರಲೇ ಇಲ್ಲ. ಒಂದು ಕ್ಯಾರೆಕ್ಟರ್ ಬರೀಬೇಕು ಅಂದ್ರೆ ಯಾರು ನೆನಪಿಗೆ ಬರಲ್ಲ. ಬಟ್ ನಾನು ಶಾಲಿನಿ ಅವರ ಸೀರಿಯಲಲ್ಲಿ ಅಥವಾ ಟಿ ವಿಲಿ ನೋಡೋವಾಗೆಲ್ಲ ನಂಗೆ ಅನ್ಸೋದು, ಇವ್ರನ್ನ ಇಟ್ಕೊಂಡು ಒಳ್ಳೆ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ. ಬಟ್ ನನಗೆ ಗೊತ್ತಿಲ್ಲ ಅವ್ರು ಇನ್ನೂ ಸಿನಿಮಾನೇ ಮಾಡಿಲ್ಲ ಅಂತ. ಎಸ್, ಶಾಲಿನಿ ಅವರೇ, ನೀವು ನಿಜವಾಗ್ಲೂ ಹೀಗೆ ಸೆಲ್ಫಿಗಳನ್ನ ತೆಗೆಯೋದು, ಫೇಸ್ಬುಕ್ಗೆ ಹಾಕೋದು ಮಾಡ್ತಾ ಇರ್ತೀರಾ? ನಿಮಗೆ ಈ ಕ್ಯಾರೆಕ್ಟರ್ ಅಪ್ರೋಚ್ ಬಂದಾಗ ಹೇಗೆ ಅನ್ಸ್ತು? ಅಲ್ಲ, ಸೆಲ್ಫಿ ತೆಗಿತೀನಿ ತುಂಬಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಾಗ, ಬಟ್ ಅದೇನೆ ನನ್ನ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ಅವ್ರು ಬಂದು ಈ ರೋಲ್ ಮಾಡ್ತೀರಾ ಅಂತ ನೀವ್ ಕೇಳಿದಾಗ. ಅಂಡ್ ನಾನು ಅವ್ರು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ, ರೋಲ್ ಹೂ ಅಂದ್ಬಿಟ್ಟೆ, ಆಮೇಲೆ ನನಗ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ನನ್ಗೆ ಸ್ವಲ್ಪ ಇತ್ತು. ಬಟ್ ಫೈನಲಿ ಶೂಟಿಂಗ್ ಹೋದಾಗ ನನ್ಗೆ ಒಂಥರ ನಂಬಿಕೆ ಬಂತು, ಓಕೆ ಈ ರೋಲ್ ನಾನೇ ಮಾಡ್ತಿರೋದು ಅಂತ ಹೇಳಿ ನನ್ನ ಕೈಲಿ ಆದಷ್ಟು ಅದಕ್ಕೆ ಮೀರಿದಷ್ಟು ಏನೇನ್ ಮಾಡಕ್ ಆಗುತ್ತೋ ಎಲ್ಲ ಆ ರೋಲ್ ನಾನು ಮಾಡಿದೆ ಅಂತ ಐ ಥಿಂಕ್ ಐ ಹ್ಯಾವ್ ಡನ್. ನೋಡೋಣ. ಇಲ್ಲ, ನಿಜವಾಗ್ಲೂ ಮಾಡಿದೀರಾ, ಎಲ್ಲರೂ ಇವತ್ತು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಶಾಲಿನಿ ಅವರೇ, ಹಾಗೆ ಲೈಕ್ಸ್ ಗಳಿಗೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾ ಇರ್ತೀರಾ, ಎಷ್ಟು ಲೈಕ್ ಬಂತು ಅಂತ. ರಿಯಲ್ ಲೈಫ್ ಅಲ್ಲಿ FB ನಲ್ಲಿ ಇದುವರೆಗೂ ಬಂದಿರೋ ಹೈಯೆಸ್ಟ್ ಲೈಕ್ ಯಾವುದು ಅಂತ?
ಹೈಯೆಸ್ಟ್ ಲೈಕ್ ನಮ್ದು ನಮ್ಮ ಯಜಮಾನ್ರದ್ದು ಒಂದು ಫೋಟೋ ಹಾಕಿದ್ದೆ ನಾನು. ಸೂಪರ್. ಅಂದ್ರೆ ನನ್ನ ಕಸಿನ್ ಮದ್ವೆನಲ್ಲಿ ತೆಗ್ದಿದ್ದು. ಐ ಥಿಂಕ್ ಅದಕ್ಕೆ ಹೈಯೆಸ್ಟ್ ಲೈಕ್ ಬಂತು ಅನ್ಸುತ್ತೆ ನನ್ಗೆ. ಅಂದ್ರೆ ತುಂಬಾ ಈ ಹಳ್ಳಿ ಗೌಡ್ರು ಇರ್ತಾರೆ ನೋಡಿ, ಅವ್ರು ಫುಲ್ ಪಂಚೆ ಶಲ್ಯ ವೈಟ್ ಅಂಡ್ ವೈಟ್ ಅಲ್ಲಿ ಇದಾರೆ. ನಾನು ರೆಡ್ ಸೀರೆ ಉಟ್ಕೊಂಡಿದ್ದೀನಿ, ಕೂತಿದ್ದೀನಿ ಚೇರ್ ಮೇಲೆ. ಹಳೆ ಕಾಲದ ಫೋಟೋ ತರ ನನ್ ಕಸಿನ್ ತೆಗ್ದಿದ್ದ. ಬಂತ 100 ಲೈಕ್ ಗ್ಯಾರಂಟಿನ ಅದಕ್ಕೆ? ಇಲ್ಲ, ಜಾಸ್ತಿ ಬಂತು, ಅದಕ್ಕೆ 900 ಏನೋ ಬಂತು. ಸೂಪರ್ ಸೂಪರ್ ಸೂಪರ್. ದಿನಕರ್ ಅವರು ಇದ್ದಾರೆ. ಆಕ್ಚುಲಿ ಶಾಲಿನಿ ಅವರೇ, ಅದಕ್ಕಿಂತ ಜಾಸ್ತಿ ಲೈಕ್ ಬಂದಿರೋದು ನಿಮ್ ಈ ಪಾತ್ರಕ್ಕೆ. ಇವಾಗ ಇಡೀ ಕರ್ನಾಟಕನೇ ಲೈಕ್ ಮಾಡ್ಬಿಟ್ಟಿದೆ ಇದು. 1000 ಅಲ್ಲ, ಐ ವಿಲ್ ಆಲ್ಸೋ ಲೈಕ್ ಇಟ್. 1000 ಅಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ ಲೈಕ್. ಅಯ್ಯೋ ಸರ್, ನನಗೆ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಸೋ ಹ್ಯಾಪಿ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ತೂಗುದೀಪ ಪ್ರೊಡಕ್ಷನ್, ದಿನಕರ್ ತೂಗುದೀಪ್ ಅಂಡ್ ಕವಿರಾಜ್ ಸರ್. ಅಂದ್ರೆ ನಾನು ಈ ಪಾತ್ರ ಮಾಡಬಹುದು ಅಂತ ಅವ್ರಿಗೆ ನಂಬಿಕೆ ಇತ್ತು ನನಗಿಂತ ಜಾಸ್ತಿ. ದಿನಕರ್ ಅವ್ರು ಕೂಡ ಇದ್ದಾರೆ. ಶಾಲಿನಿ ಅವರೇ, ಮಾತಾಡ್ಸಿ ಅವರನ್ನ. ಹಲೋ, ನಮಸ್ತೆ. ನಮಸ್ತೆ ಸರ್. ಅನಿಲ್ ಅವ್ರು ಏನಂದ್ರು ನಿನ್ನ ಸಿನಿಮಾ ನೋಡಿ? ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಅವ್ರಿಗೆ ಸ್ವಲ್ಪ ಭಯ ಆಯ್ತು ಆಕ್ಚುಲಿ, ಏನ್ ಮಾಡಿರ್ತೀನೋ ಅಂತ. ಪ್ರತಿ ಸಲ ನಾನು ಶೂಟಿಂಗ್ ಬರ್ಬೇಕಾದ್ರೆ ಸರಿಯಾಗಿ ಮಾಡ್ತೀನಿ, ಕರೆಕ್ಟ್ ಆಗಿ ಮಾಡ್ತೀನಿ, ಏನಂದ್ರೆ ಅಂತ ಯಾವಾಗ್ಲೂ ಕೇಳೋರು. ಬಟ್ ವೆನ್ ಹಿ ಸಾ ದ ಮೂವಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ನಾಟ್ ಓನ್ಲಿ ಮೈ ರೋಲ್, ಓವರ್ ಆಲ್ ಅವ್ರಿಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಎಷ್ಟೋ ವರ್ಷಗಳ ನಂತರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಕ್ ನನಗ್ ಸಿಕ್ತು. ಅಂಡ್ ಎಷ್ಟು ನಕ್ಕಿದೀನಿ ನಾನು. ಐ ಫೆಲ್ಟ್ ಸೋ ಹ್ಯಾಪಿ ಅಂತ ತುಂಬಾ ಹೇಳ್ತಾ ಇದ್ರು ಅವರು. ಇಲ್ಲ, ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಕವಿಗಳ ಕತೆ ಹೇಳಿದಾಗ ನಮ್ಗೆ ಏನ್ ವಿಜುವಲೈಸೇಷನ್ ಬಂದಿತ್ತು ಅದಕ್ಕಿಂತ ಮೀರ್ ನೀವು ಆಕ್ಟ್ ಮಾಡಿದ್ರ, ತುಂಬಾ ಖುಷಿ ಆಯ್ತು. ಅಂಡ್ ಇನ್ನೊಂದು ವಿಚಾರ, ಶಾಲಿನಿ ಅವ್ರ ಹಸ್ಬೆಂಡ್ ನನಗೂ ದರ್ಶನ್ಗೂ ತುಂಬಾ ಕ್ಲೋಸ್ ಫ್ರೆಂಡ್. ಅವರು ಬಂದಿದ್ರು ನಮ್ಮ ಪ್ರೊಜೆಕ್ಷನ್ ನೋಡಕ್ಕೆ. ಅವರು ತುಂಬಾ ಖುಷಿ ಪಟ್ರು. ಅದು ಆಕ್ಚುಲಿ ಅವ್ರಿಗೆ ಇನ್ನೂ ಟೆನ್ಷನ್ ಇತ್ತು, ನಾನು ಏನ್ ಎಡವಟ್ ಮಾಡ್ತೀನೋ ಸೆಟ್ ಅಲ್ಲಿ ಅಂತ. ಮಾಡ್ಬಿಟ್ಟು ಅದಕ್ಕೆ ಉತ್ತರ ಹೇಳ್ಬೇಕು. ಇಲ್ಲ, ಅವರು ಅದೇನೆ ಶೋ ನೋಡ್ಕೊಂಡು ಹೋಗ್ಬೇಕಾರೆ ಅಣ್ಣ ಯಾವಾಗ ಚಾಕ್ನಾವು ಅಂತ ಹೇಳಿದ್ರು. ಈಗ ಈ ಸತಿ ನಾವು ಅವ್ರು ಕೇಳಬೇಕು, ಚಾಕ್ನಾ ಪಾರ್ಟಿ ಯಾವಾಗ ಕೊಡಿಸ್ತೀರಾ ಅಂತ. ಅವ್ರ ಮಿಸಸ್ ಆಕ್ಟಿಂಗ್ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ. ಅದು ನಿಮ್ದು ಅವ್ರದ್ದು ಡೀಲು. ಇವ್ರು ಔಟ್ ಆಫ್ ದ ಡೀಲ್. ಎಸ್ ಶಾಲಿನಿ ಅವರೇ, ಹಬ್ಬ ಜೋರಿ ಸತಿ ಹಾಗಾದ್ರೆ? ಹಬ್ಬನ ಖಂಡಿತ ಜೋರ. ಅಂದ್ರೆ ಪ್ರತಿ ವರ್ಷ ಜೋರಾಗೆ ಮಾಡ್ತೀನಿ ನಾನು. ನನ್ ಮಗಳನ್ನ ಕಟ್ಕೊಂಡು ಎಲ್ಲಾರ ಮನೆಗೂ ಎಳ್ಬಿರಕ್ ಹೋಗ್ತೀನಿ ನಾನು. ಸೂಪರ್ ಸೂಪರ್ ಸೂಪರ್. ಖಂಡಿತವಾಗ್ಲೂ ಜೋರಾಗಿರುತ್ತೆ. ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಜೊತೆಗೆ ನಿಮ್ಮ ಅಭಿನಯದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಮೂವಿಲಿ ಅಂತ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ಸ್ ಶಾಲಿನಿ ಅವರೇ. ವೀಕ್ಷಕರು ನೋಡ್ತಾ ಇದ್ರೆ ಥ್ಯಾಂಕ್ಸ್ ಲಾಟ್. ವೀಕ್ಷಕರು ನೋಡ್ತಾ ಇದ್ದೀರಾ ಸಂಕ್ರಾಂತಿ ಕರಿಯೋಲೆ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದೀವಿ, ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ, ಅದಕ್ಕೆ ಮುನ್ನ ಮತ್ತೊಂದು ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸಂಕ್ರಾಂತಿ ಕರಿಯೋಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಯಶಸ್ಸು ಸಿಕ್ಕಿರುವಂಥದ್ದು ಚಿತ್ರತಂಡಕ್ಕೆ. ಸೊ ಚಿತ್ರವನ್ನ ಇಷ್ಟೊತ್ತು ಮಾತನಾಡಿದ್ವಿ, ಯಾವ ರೀತಿ ತಯಾರಿಗಳು ನಡೀತಾ ಇತ್ತು, ಕ್ಯಾರೆಕ್ಟರ್ಗಳನ್ನ ಯಾವ ರೀತಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಾ ಇದ್ರು ಮೂವಿನಲ್ಲಿ ಅಂತ. ಸೊ ಈಗ ಸಕ್ಸಸ್ ಸಿಕ್ಕಿರೋದ್ರ ಬಗ್ಗೆ ಅವ್ರು ಯಾವ ರೀತಿ ಸಂತಸವನ್ನ ವ್ಯಕ್ತಪಡಿಸ್ತಾರೆ ಸಂಕ್ರಾಂತಿ ಹಬ್ಬದ ದಿವಸದಂತ ಅವ್ರ ಹತ್ರನೇ ಮಾತಾಡ್ಸ್ಬಿಡೋಣ. ಕವಿರಾಜ್ ಅವರೇ, ಫಿಲಂ ಹಿಟ್ ಆಗಿರುವಂಥದ್ದು, ಮೊದಲನೇ ಫಿಲಂ ಬೇರೆ, ಸಾಕಷ್ಟು ಹೋಮ್ ವರ್ಕ್ಸ್ ನಡೆದಿರುತ್ತೆ ಈ ಕುರಿತಂತೆ, ಜನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಆಗ್ಲೇ ಹೇಳಿದೆ. ಹೇಗೆ ಅನಿಸ್ತಾ ಇದೆ ಈಗ? ಅದೇ ಮೊದಲೇ ಹೇಳ್ದಂಗೆ ಇದು ಹಬ್ಬ ಅನಿಸ್ತಾ ಇದೆ, ನಿಜವಾದ ಹಬ್ಬ ಈ ಸಿನಿಮಾ ಸಕ್ಸಸ್ಸು. ಇಡೀ ಕರ್ನಾಟಕಕ್ಕೆ ನಾವು ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಗಿಫ್ಟ್ ನಮ್ಮ ಮತ್ತು ತೂಗುದೀಪ ಪ್ರೊಡಕ್ಷನ್ ಕಡೆಯಿಂದ ಇದೊಂದು ಗಿಫ್ಟಾಗಿ ನಾವು ಕೊಟ್ವಿ. ಅದನ್ನು ಜನ ಅಷ್ಟು ಚೆನ್ನಾಗಿ ಸ್ವೀಕರಿಸಿದ್ರು. ಎಲ್ಲರೂ ನಮ್ಮನ್ನೆಲ್ಲ ಹರಿಸಿದ್ದಾರೆ ಜನ. ಎಲ್ಲ ಕಡೆನೂ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಫ್ಯಾಮ್ಲಿ 10-20 ಟಿಕೆಟ್ ಆ ಥರ ಜನ ಹೋಗ್ತಾ ಇದ್ದಾರೆ. ಫೋನ್ಗಳಲ್ಲಂತೂ ತುಂಬ ಹೊಗಳ್ತಾ ಇದ್ದಾರೆ, ಈ ಥರ ಬೇಕಿತ್ತು ಸಿನಿಮಾ, ಈ ಥರ ಬೇಕಿತ್ತು ಅಂತ. ನೀವು ಇವಾಗ ಹೇಳಿದ್ರಲ್ಲ ಅವರು ತುಂಬ ವರ್ಷಗಳ ನಂತರ. ಎಲ್ಲರೂ ಅಂಡರ್ಲೈನ್ ಮಾಡೋ 2 ಪದಗಳಂದರೆ ತುಂಬ ವರ್ಷಗಳ ನಂತರ ಈ ಥರದೊಂದು ಸಿನಿಮಾ ನೋಡಿದ್ವಿ, ಎಲ್ಲೂ 1 ನಿಮಿಷ ಬೋರ್ ಆಗಲ್ಲ ಅಂತ. ಇದನ್ನ 2 ನಮ್ಮ ಉದ್ದೇಶ ಆಗಿತ್ತು. ಇದು 2 ಈಡೇರಿದೆ. ಇಡೀ ಕರ್ನಾಟಕ ಜನತೆಗೆ ಧನ್ಯವಾದ ಇಂಥ ಒಂದು ಸಿನಿಮಾನ ಗೆಲ್ಸ್ಕೊಟ್ಟಿದ್ದಕ್ಕೆ. ಮತ್ತು ಇನ್ನು ಯಾರು ನೋಡಿಲ್ವೋ ದಯವಿಟ್ಟು ಎಳ್ಳು ಬೆಲ್ಲ ತಿಂದ್ಕೊಂಡು ಹೋಗಿ ಮದುವೆ ಮಮತೆ ಕರೆಯಲ್ಲಿ ನೋಡಿ, ಒಳ್ಳೆ ಮಾತಾಡಿ. ಮದುವೆ ಮಮತೆ ಕರೆಯಲ್ಲಿ ಜೊತೆ ಹಬ್ಬ ಆಚರಿಸಿದ್ರೆ ನಿಮ್ಮ ಹಬ್ಬ ಇನ್ನೂ ಚೆನ್ನಾಗಿರುತ್ತೆ. ಮದುವೆ ಮಮತೆ ಕರೆಯಲ್ಲಿ ನೋಡಿದ ನಂತರ ನಿಮ್ಮ ಜೀವನ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಬದುಕಿಕೊಳ್ಳುವೆ ನಾಹೇನು ನಸು ನಗು ಎಸೆದರೆ ನೀನು ಮೆಲುಕು ಹಾಕುವ ಹಾಗೇನೆ ಕಳೆಯುವ ಪ್ರತಿ ಕ್ಷಣವನ್ನು ಸಾಗಲು ನಿನ್ನ ಸಂಗಡ ನಾನು ಸಮ್ಮತಿ ಕೊಡು ನೀನು
ಇನ್ನು ಅಮೂಲ್ಯ ಅವರೇ, ಈಗ ನಿಮ್ಗೊಂದು ಕ್ವಶನ್ ಅಂದ್ರೆ ಬುಲೆಟ್ ಎಕ್ಸ್ಪೀರಿಯನ್ಸು, ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್, ಎರಡು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಲೇಬೇಕು. ಸೊ ಏನ್ ಅನ್ಸುತ್ತೆ ಈ ಬಗ್ಗೆ ನಿಮ್ಗೆ? ಎರಡು ಬುಲೆಟ್ಗಳೇ, ಸ್ಟ್ರೈಟ್ ಆಗಿ ಹೋಗಿ ತಲೆಗೆ ಬೀಳೋಂಥ ಬುಲೆಟ್ಗಳು. ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಟೈಮ್ ಅವರು ಮುಸ್ಲಿಮ್ ಅಂದರೆ ಡ್ರೈವಿಂಗ್ ಸ್ಕೂಲ್ನಲ್ಲಿ ಡ್ರೈವಿಂಗ್ ಹೇಳ್ಕೊಡ್ತಾ ಇರ್ತಾರೆ. ನಮ್ಮ ಅಪ್ಪಂಗೆ ಬೈತಾರೆ ಅಂದ್ಬಿಟ್ಟು ನಾನು ಅವ್ರಿಗೆ ಹೋಗಿ ಗುದ್ದೋದೆಲ್ಲ ಇದೆ. ಸೊ ಪಾಪ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ನಾನು ಹಿಂಗೆ ಅಷ್ಟು ಸೀನಿಯರ್ ಆರ್ಟಿಸ್ಟು, ನಾನು ಹೆಂಗೆ ಹೋಗಿ ಗುದ್ಲಿ ಅಂತ ಇದ್ದೆ. ಬಟ್ ಯುನೋ ಹಿ ವಾಸ್ ವೆರಿ ಸ್ವೀಟ್. ಡಿಚ್ಚಿ ಆಯಿತು, ಡಿಚ್ಚಿ ಹೊಡಿಲಿ ಅಂತ. ಬಟ್ ಅವ್ರು ತುಂಬ ಹೀಸ್ ಅ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬುಲೆಟ್ ಓಡಿಸಿದ್ದು ಅಫ್ಕೋರ್ಸ್ ಅದು ಒಂದು ದೊಡ್ಡ ಸಾಹಸ ನನಗೆ. ಆ್ಯಂಡ್ ಲೈಫ್ ಟೈಮ್ ತುಂಬ ಮೆಮೊರೇಬಲ್ ಆಗಿರೋವಂಥ ಮೊಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಲೈಕ್ 15 ಮಿನಿಟ್ಸ್ನಲ್ಲೇ ನಾನು ಕಲಿತೆ ಬುಲೆಟ್ನ. ಬಿಕಾಸ್ ಹಿಂದೆ ಸ್ವಲ್ಪ ಬಿದ್ದಿದ ತಕ್ಷಣ ನನಗೊಂದು ಸ್ವಲ್ಪ ಅವಮಾನ ಥರ ಆಗೋಗ್ಬಿಟ್ಟಿತ್ತು. ಸೊ ಐ ಫೆಲ್ಟ್ ನಾನು ಓಡಿಸ್ಲೇಬೇಕು ಅನ್ನೋ ಛಲ ಇಟ್ಕೊಂಡು ಓಡಿಸ್ತಾ ಇದ್ದೆ. ಪಾಪ ಅಲ್ಲಿ ತನಕ ಐ ಹ್ಯಾವ್ ಟು ರಿಮೆಂಬರ್ ಆನಂದ್ ಅವರು, ಪ್ರಸನ್ನ ಮತ್ತು ಬೀನಾ ಅವ್ರುಗಳೇ ನನಗೆ ಹೇಳ್ಕೊಟ್ಟಿದ್ದು. ಹಿಂದೆ ಪಾಪ ನಾನು ಬುಲೆಟ್ ಓಡಿಸ್ತಾ ಇದ್ರೆ ಹಿಂದೆ ಓಡ್ಕೊಂಡು ಬರ್ತಾ ಇದ್ರು. ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್ ಸೂರಜ್ ಅವರು ಅವಾಗ ಬಂದು ಟರ್ನ್ ಮಾಡ್ಕೊಡ್ತಾ ಇದ್ರು. ದಿನಕರನ್ನ ಎಷ್ಟೊಂದು ಸತಿ ಹಿಂದೆ ಇಟ್ಕೊಳಕ್ ಬಂದಿದ್ದಾರೆ, ಎಲ್ಲಿ ಬಿದೋಗ್ಬಿಡ್ತೀನೋ ಅಂತ. ಸೊ ಇಟ್ ವಾಸ್ ವಂಡರ್ಫುಲ್. ಆ್ಯಂಡ್ ಇವತ್ತು ಜನ ನಾನು ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದ ತಕ್ಷಣ ಹಿಂಗೆ ಟರ್ನ್ ಮಾಡ್ಕೊಂಡು ಬರ್ತಿದ್ದ ತಕ್ಷಣ ಏನು ವಿಸಿಲ್ಗಳು ಕೊಡ್ತಾರೆ. ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಈಗ ಶಾಲಿನಿ ಅವ್ರ ಹತ್ರ ಮಾತಾಡಿದ್ರಿ, ಶಿ ವಾಸ್ ಲೈಕ್, ಏನಮ್ಮ ಚೆನ್ನಾಗಿ ಕಾಣ್ತೀಯ ಬುಲೆಟ್ನಲ್ಲಿ ಬರಬೇಕಾದ್ರೆ. ಶಿ ಟಾಕ್ಸ್ ಲೈಕ್ ದಿಸ್, ಏನು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಅಂತ. ಸೊ ಪೀಪಲ್ ಆರ್ ಲೈಕಿಂಗ್ ಇಟ್. ಯಾಕೆಂದ್ರೆ ಅಮೂಲ್ಯ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಆ ಬ್ರ್ಯಾಂಡ್ ನಲ್ಲಿ ಯೋಚನೆ ಮಾಡಿದಾಗ ಬುಲೆಟ್ ಓಡಿಸ್ತೀನಿ ಅನ್ನೋ 1% ಕಾನ್ಫಿಡೆನ್ಸು ಬರಲ್ಲ. ಸೊ ಆ ಬ್ರ್ಯಾಂಡ್ ನ ಬಿಟ್ಟು ನೋಡಿದಾಗ ಯುಲ್ ಫೀಲ್, ಓ ಅಮೂಲ್ಯ ಈ ತರನೂ ಮಾಡಿದಾರ ಅಂತ. ದಟ್ ಇಸ್ ವಾಟ್ ಐ ಆಮ್ ನನ್ಗೀಗ ಬರ್ತಾ ಇರೋಂಥ ರಿವ್ಯೂ. ಮೊನ್ನೆ ಸಿಕ್ಕಿರ್ಲಲ್ಲ ನಿನ್ನ ಫ್ರೆಂಡ್, ಅವಳ ನಂಬರ್ ಏನು? ನಿನದೇನ ಸಂಶೋಧನೆ, ಸಿಟ್ಟಲ್ ನಿನ್ನ ಚಂದ ಡಬ್ಬಲ್ಲು ಆಗುತ್ತೆ. ಬೇಡ ಇಷ್ಟು ಸ್ಪೀಡು, ಇದು ಪಬ್ಲಿಕ್ ರೋಡ್. ಇನ್ನು ಈಗಾಗಲೇ ಮೂವಿ ಬುಲೆಟ್ ಅಲ್ಲ, ದಮ್ಮು ಗುಂಡು ಎಲ್ಲ ಇದೆ ಫುಲ್. ಓಕೆ, ಟಾಪ್ ಅಲ್ಲಿ. ಇನ್ನು ಈಗಾಗಲೇ ಮೂವಿ ನೋಡಿರೋರ್ಗಾಗ್ಬೋದು, ಮೂವಿ ನೋಡ್ಬೇಕು ಅಂತಿರೋರ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ತುಂಬ ಜನ ಸಿನಿಮಾ ನೋಡಿರಲ್ಲ, ಬಟ್ ತುಂಬ ಜನ ಸಿನಿಮಾ ನೋಡಿರ್ತಾರೆ. ಯಾಕೆಂದರೆ ನಮ್ಮ ಸಿನಿಮಾ ಹೆಂಗಿದೆ ಅಂತಂದರೆ, ಈಗ ನಾವು ಇಷ್ಟು ದಿನ ಅದು ನಮ್ಮ ಸಿನಿಮಾ ಆಗಿತ್ತು, ಈಗ ಸಿನಿಮಾ ರಿಲೀಸ್ ಆದಮೇಲೆ ಇನ್ಮೇಲೆ ಅವ್ರ ಸಿನಿಮಾ ಅದು. ಸೊ ಈಗಲೂ ಅವರೇ ಗೆಲ್ಲಿಸ್ತಾ ಇರೋದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ದೇರ್. ನಾವು ಇಷ್ಟು ದಿನ ಏನೊಂದು ಮಗು ಥರ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಅದನ್ನು ಪ್ರಪಂಚಕ್ಕೆ ಬಿಟ್ಟಿದ್ದೀವಿ. ಸೊ ಅವ್ರುಗಳಿಂದ ಆಲ್ರೆಡಿ ರೆಸ್ಪಾನ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಇನ್ನೂ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಆಲ್ಮೋಸ್ಟ್ 15 ಡೇಸ್ ಆಗಿದೆ, ಇನ್ನು 35 ಡೇಸ್ ವಿಲ್ ಬಿ ಅರೌಂಡ್ 50. ಸೊ ಅವ್ರ ಕಡೆಯಿಂದ ಆ ಪ್ರೀತಿ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್. ಇಡೀ ಕರ್ನಾಟಕ ಜನತೆಗೆ ಮದುವೆ ಮಮತೆ ಕರಿವಲೆ ಟೀಮ್ ಕಡೆಯಿಂದ ತುಂಬ ಥ್ಯಾಂಕ್ಸ್. ಸೂಪರ್. ಸೂರಜ್, ನೀವೇನು ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರು? ನನ್ನ ಭಾಗ್ಯ ಇಂಥ ಒಳ್ಳೆ ಟೀಮ್ ಸಿಕ್ಕಿರೋದು ನನಗೆ. ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ನನ್ನ ಮೊದಲೇ ಸಿನಿಮಾ ಆಗಿರೋದು, ಇಂಥ ಒಳ್ಳೆ ಡೈರೆಕ್ಷನಲ್ಲಿ ಇಂಥ ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿರೋದು. ಸೊ ಇದನ್ನು ನಾನು ಇಷ್ಟು ದಿನ ಕವಿ ಸರ್ ಹೇಳಂಗೆ ನಮ್ಮ ಸಿನಿಮಾ ಆಗಿತ್ತು, ಈಗ ಇದು ಕನ್ನಡಿಗರ ಸಿನಿಮಾ, ನಿಮ್ಮ ಸಿನಿಮಾ. ನನ್ನ ಮಾತು ಕೇಳಿ ಸಿನಿಮಾಗೆ ಹೋಗ್ಬೇಡಿ, ಸಿನಿಮಾ ನೋಡಿದವ್ರನ್ನ ಕೇಳಿ. ಎಲ್ಲರೂ ಹೊಗಳ್ತಾರೆ, ಇವತ್ತವರೆಗೂ ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಆ ಕಾರಣದಿಂದ ಸಿನಿಮಾ ಹೋದವ್ರನ್ನ ಕೇಳ್ಬಿಟ್ಟು ನೀವು ಸಿನಿಮಾಗೆ ಹೋಗಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಮಿಸ್ ಮಾಡಬೇಡಿ. ಹಾರ್ಟನ್ನು ಕದ್ದೋರಿಗೆ ಶಿಕ್ಷೆನ ನೀಡೋದಕ್ಕೆ ಕಾನೂನು ಏನೂ ಇಲ್ವಾ?
ನಮ್ಮಂತ ಹುಡುಗರನ್ನ ಜೀವಂತ ನಂತಾರಲ್ಲ ಕೇಳೋರು ಯಾರು ಇಲ್ವಾ ಬಹಳ ಹಿಂಸೆ ನೀಡುತ್ತಾಳೆ ಬ್ಯೂಟಿಫುಲ್ ರಾಕ್ಷಸಿ ಮಾಡಿಸಿಲ್ಲ ಇನ್ನು ನನಗೆ ಇನ್ಶೂರೆನ್ಸ್ ಪಾಲಿಸಿ ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ಸಿಕ್ಕಾಪಟ್ಟೆ ಲವ್ವಲ್ ಮೆಂಟಲ್ ಆಗ್ತೀನ ಹೆಂಗೋ ಶಿವ ಇನ್ನು ಮುಂದೆ ನನ್ನ ಜೀವನ ತಂದೆ ಬಿಟ್ಲು ನೋಡು ರೋಡಿಗೆ ನನ್ನನ್ನ. ಸೂಪರ್. ದಿನಕರ್ ಅವರ ಮೂವಿ ಅಂದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಆಗ್ಲೇ ಹೇಳಿದೆ. ಸೊ ಆದ್ರೂ ಕೂಡ ಒಂದು ಫಾರ್ಮಾಲಿಟೀಸ್ ಪ್ರಕಾರ ನೋಡೋದಾದ್ರೆ ನೀವು ಕೂಡ ಇನ್ವೈಟ್ ಮಾಡೋದಾದ್ರೆ ವೀಕ್ಷಕರಿಗೆ ಯಾವ ರೀತಿ ಇನ್ವೈಟ್ ಮಾಡ್ತೀರಾ? ಇಲ್ಲ, ನಮ್ಮ ಈ ಸಿನಿಮಾ ನಾನು ಮಾಡೋದಕ್ಕೆ ರೀಸನ್ ಕವಿಗಳು ಹೇಳಿರೋ ಕಥೆಯಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೆ ತುಂಬ ತುಂಬ ಹತ್ರವಾಗಿರೋರನ್ನ ನಾವು ಕಳ್ಕೊಬಿಡ್ತೀವಿ ಬಂದು ಈಗೋ ಪ್ರಾಬ್ಲಮಿಂದ. ಸೊ ಆ ಈಗೋ ಪ್ರಾಬ್ಲಮಿಂದ ಏನೇನು ಅನಾಹುತ ಆಗುತ್ತೆ ಅನ್ನೋದೇ ಸ್ಕ್ರಿಪ್ಟು. ಮತ್ತು ಎಲ್ಲರೂ ಹೇಳ್ತಾರೆ ಇದು ನಂದು ಸಿನಿಮಾ ನೋಡ್ಬೇಕಾದ್ರೆ ಇದು ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ, ನಮ್ಮ ಅಕ್ಕಪಕ್ಕದ ಮನೇಲಿದೆ ಅಂತ. ಅದು ಏನಕ್ಕೆ ಅದು ಹಂಗೆ ಅನಿಸ್ತಾ ಇದೆ ಅಂದರೆ ಅವ್ರ ಅಕ್ಕಪಕ್ಕದಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿರೋ ಕ್ಯಾರೆಕ್ಟರ್ಗಳನ್ನ ತೊಗೊಂಡು ನಮ್ಮ ಅಕ್ಕಪಕ್ಕದಲ್ಲೇ ನಡೆದಿರೋ ಸಿಚುವೇಶನ್ಸ್ನ ತೊಗೊಂಡು ಮಾಡಿರೋದ್ರಿಂದ ಕಥೆನ. ಸೊ ಅಂದಾಗ ಅದರಲ್ಲಿ ಒಂದು ಲೈಟಾಗಿ ಮೆಸೇಜು ಹೇಳಿದ್ದಾರೆ ಕವಿಗಳು. ಅಂದರೆ ಇದು ಚಿಕ್ಕ ಈಗೋ ಹಿಡ್ಕೊಂಡು ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ನೀವು ಅದನ್ನ ಡ್ರ್ಯಾಗ್ ಮಾಡಿಬಿಡಿ, ದೊಡ್ಡದು ಮಾಡ್ಕೊಬಿಡಿ, ಮರ್ತುಬಿಡಿ, ನಿಜವಾಗ್ಲೂ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಇದು ಏನು ಮೆಸೇಜ್ ನಮ್ಮ ಸಿನಿಮಾದು. ಸೊ ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ ಜನಗಳಿಗೆ. ನನಗೂ ತುಂಬ ಜನ ಅದೇ ಹೇಳ್ತಾ ಇದ್ರು, ತುಂಬ ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗೆ ಆಗುತ್ತಾ ಅಂತ ಅನ್ಕೋತಾ ಇದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಅಷ್ಟು ಕ್ಲೋಸ್ ಆಗಿದ್ದವ್ರು ಹಿಂಗೆ ಜಗಳ ಆಡೋದಿಲ್ಲ ಅಂದಾಗ ಸೆಕೆಂಡ್ ಹಾಫಲ್ಲಿ ಇಮಿಡಿಯೇಟ್ ಇನ್ನೊಂದು ಸೀನಲ್ಲಿ ಇದೆ, ಅಯ್ಯೋ ನಾವು ತಪ್ಪು ಮಾಡ್ಬಿಟ್ವಿ, ಸಾರಿ ಕೇಳಬೇಕು ಅಂತ ಹೋದಾಗ ಅಲ್ಲಿ ಇನ್ನೊಂದು ಅನಾಹುತ ಆಗ್ಬಿಡುತ್ತೆ. ಸೊ ಅಂದ್ರೆ ತಪ್ಪನ್ನ ಅರ್ಥ ಮಾಡ್ಕೊಳಕ್ ಹೋದಾಗಲೇ ತಿರ್ಗಾ ಇನ್ನೊಂದು ಎಕ್ಸ್ಟೆಂಡ್ಗೆ ಹೋಗ್ಬಿಡುತ್ತೆ. ಸೊ ಆ ರೀತಿಲಿ ಹೋಗೋದ್ರಿಂದ ಕತೆ ತುಂಬ ಜನಕ್ಕೆ ಅದು ರೆಗ್ಯುಲರ್ ಲೈಫಲ್ಲಿ ನಡೀತಾ ಇದೆ. ಈಗ ನನಗೂ ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ಇಲ್ಲ ನಿಮಗೂ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಅದು ನಡೆದಿರುತ್ತೆ. ಬಟ್ ಅದನ್ನ ಮರೆತು ಮಾತಾಡೋಕೆ ಶುರು ಮಾಡಿದಾಗ ಕಾಯ್ತಾ ಇರ್ತೀವಿ, ಅವ್ನು ಮಾತಾಡ್ಲಿ ನಾನು ಮಾತಾಡ್ಲಿ ಅನ್ನೋದು ಈಗೋ ಇರುತ್ತೆ. ಬಟ್ ಮಾತಾಡಿದಾಗ ಇಬ್ಬರಲ್ಲಿ ಒಬ್ರು ಈಗೋ ಬಿಟ್ಟು ಮಾತಾಡಿದ್ರೆ ಸಂಬಂಧ ಚೆನ್ನಾಗಾಗ್ಬಿಡುತ್ತೆ ಅನ್ನೋದೇ ಸಿನಿಮಾದಿದು. ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನ ಜನನೂ ಅರ್ಥ ಮಾಡ್ಕೊಂಡು ಅದನ್ನ ಮುಂದುವರಿಸ್ತಾ ಇದ್ದಾರೆ ಸಿನಿಮಾನ. ಸೊ ಅಮೂಲ್ಯ ಹೇಳ್ದಂಗೆ ಕರೆಕ್ಟ್ ಇದ್ದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಸಿನಿಮಾ, ರಿಲೀಸ್ ಆದಮೇಲೆ ಅವ್ರ ಸಿನಿಮಾ. ಸೊ ಅವ್ರ ಸಿನಿಮಾನ ಅವ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟು ಗೆಲ್ಲಿಸ್ತಾ ಇದ್ದಾರೆ. ಸೊ ಅದಕ್ಕೆ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್. ಎಸ್, ಇವತ್ತು 4 ಜನ ಅತಿಥಿಗಳು ಸ್ಟುಡಿಯೋಗೆ ಬಂದ್ರಿ. ಹಬ್ಬ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ದಂಗಾಯ್ತು, ನಾವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಿಮ್ಮ ಟೀಮ್ ಈ ಒಂದು ಚಿತ್ರ 50 ದಿವಸ 100 ದಿವಸ ಕಾಣಲಿ ಅಂತ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮದುವೆಯ ಮಮತೆಯ ಕರೆಯೋಲೆ ಟೀಮ್ ಕಡೆಯಿಂದ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮದುವೆಯ ಮಮತೆಯ ಕರೆಯೋಲೆ ಟೀಮ್ನಿಂದ ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮದುವೆ ಮಮತೆಯ ಕರೆಯೋಲೆ ಟೀಮಿಂದ ರಾಜ್ ನ್ಯೂಸ್ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ತಂಡದಿಂದ ಕೊಡುಗೆಯಾಗಿ ನಿಮಗೆಲ್ಲ ಕೊಡ್ತಿದ್ದೀವಿ ಮದುವೆ ಮಮತೆಯ ಕರೆಯೋಲೆ. ಎಳ್ಳು ಬೆಲ್ಲ ತಿಂದು ಮದುವೆ ಮಮತೆಯ ಕರೆಯೋಲೆ ನೋಡಿ ಒಳ್ಳೆ ಮಾತಾಡಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ವಿಶೇಷ ಕಾರ್ಯಕ್ರಮನ. ಸಂಕ್ರಾಂತಿ ಹಬ್ಬದ ಜೊತೆಗೆ ನಮ್ಮ ಕಡೆಯಿಂದ ಕೂಡ ಒಂದು ಸಿಹಿಯನ್ನು ಹಂಚುವಂತಹ ಇದೊಂದು ಪ್ರಯತ್ನ ಅಂತ ಹೇಳ್ಬೋದು. ಯಾರು ಚಿತ್ರವನ್ನ ನೋಡಿದ್ದೀರಾ, ನೀವು ನಿಮ್ಮ ಸ್ನೇಹಿತರೊಂದಿಗೆ ಮತ್ತೆ ಸಂಬಂಧಿಕರೊಂದಿಗೆ ಮತ್ತೊಂದು ಸರ್ತಿ ನೋಡಿ. ಚಿತ್ರ ನೋಡಿಲ್ದಿರೋರು ದಯವಿಟ್ಟು ನೋಡಿ. ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.